गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्य कृतौ वन्दे भगवन्तौ पुनः पुनः नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओम नारायण नारायण नारायण। ಉಪಾಸನ ಬೇರೆ, ಜ್ಞಾನ ಬೇರೆ. ಅದಕ್ಕೋಸ್ಕರ ವಸ್ತುವನ್ನು ತಿಳಿಸುವುದು. ಇಲ್ಲಿ ವಸ್ತುವನ್ನು ತಿಳಿಸುವುದೇ ನಿಜ, ಆದರೆ ವಸ್ತುವು ನಮ್ಮ ಅನುಭವದಲ್ಲಿ ಇಲ್ಲದ ಹೊಸ ವಸ್ತುವನ್ನು ತಿಳಿಸುವುದಲ್ಲ. ಅನುಭವದಲ್ಲಿ ಇಲ್ಲದ ಹೊಸ ವಸ್ತುವನ್ನು ತಿಳಿಸುವುದಲ್ಲ, ಜಸ್ಟ್ ಎ ಮಿನಿಟ್. ಅನುಭವದಲ್ಲಿ ಇದ್ದದ್ದನ್ನೇ, ಆ ತಪ್ಪು ಯಾವ ಅಡ್ಡಿ ಇದೆಯೋ ಆ ತಪ್ಪು ತಿಳುವಳಿಕೆ ಅಡ್ಡಿ ಅದನ್ನು ಬಿಡಿಸುವುದಷ್ಟೇ. ಆದ್ದರಿಂದ ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜು ಸ್ವರೂಪ ಪ್ರತಿಪತ್ತಿವತ್. ಹಾವೆಂಬುದು ಹೇಗೆ ತಪ್ಪು ತಿಳುವಳಿಕೆ ಇದೆಯೋ ಅದನ್ನು ತೆಗೆಯುವುದು ಅಂದರೆ ಅರ್ಥವೇನು? ಹಗ್ಗವನ್ನು ತಿಳಿಯುವಕ್ಕೆ ಅಡ್ಡಿ ತೆಗೆಯುವುದು ಅಷ್ಟೇ ಹೊರತು ಹಾವನ್ನು ಪಕ್ಕಕ್ಕೂ ಹಾಕ್ತಾ ಇಲ್ಲ. ಮೂರವಸ್ಥೆಗಳಿಗಿಂತ ನಾಲ್ಕನೆಯ ಅವಸ್ಥಾ ಎಂದು ಹೇಳಿದಾಗ, ನಾಲ್ಕನೆಯದು ಅಂದರೆ ನಿಜವಾಗಿ ಮೂರಿದ್ದುಕೊಂಡು ಪಕ್ಕಕ್ಕಿನ್ನೊಂದಿದೆ ಅಂತ ಅರ್ಥ ಅಲ್ಲ. ಮೂರನ್ನು ತೆಗೆದಾಗ ಅಂದರೆ ಮೂರರ ಮೂಲ ಸ್ವರೂಪ, ಅದನ್ನೇ ಮೂರಾಗಿ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀವಿ. ಅದು ನೋಡಿ, ಈಗ ಯಾವದನ್ನು ಮೂರಾಗಿ ನೋಡ್ತಾ ಇದ್ದೀವೋ ತಾನು ಸ್ವಯಂ ಮೂರಲ್ಲ, ಬಟ್ ನಮಗೆ ಮೂರು ಅನಿಸುತ್ತಾ ಇದೆ. ಯಾವುದು ಸ್ವಯಂ ಮೂರಲ್ಲ, ನಮಗೆ ಮೂರೆಂದು ಅನಿಸುತ್ತಾ ಇದೋ ಈ ಅನಿಸಿಕೆ ಮೂರನ್ನು ಪಕ್ಕಕ್ಕಿಟ್ಟಂದ್ರೆ ಅರ್ಥವೇನು? ನಮ್ಮ ಆ ಒಟ್ಟನ್ನು ಮೂರರ ಮೂಲ ಸ್ವರೂಪಕ್ಕೆ ಅಡ್ಡಿ ಆಗದಂತೆ ಇರುವುದಷ್ಟೇ. ನಮ್ಮ ದೃಷ್ಟಿಗೆ ಅಡ್ಡೆ ತೆಗೆಯುತ್ತೀವಿ ಅಷ್ಟೇ ಹೊರತು ಅಲ್ಲಿ ಏನೋ ಮೂರು ಅವಸ್ಥೆಗಳನ್ನು ಎಲ್ಲಿ ಪಕ್ಕಕ್ಕೂ ಹಾಕಲ್ಲ. ಮೂರವಸ್ಥೆಗಳು ನಮ್ಮ ದೃಷ್ಟಿಗೆ ಅಡ್ಡಿ ಬಿಡಿಸಿದ್ದರೆ ನಾವು ಮೂರವಸ್ಥೆಗಳ ಮೂಲವಾದ ಸಾಕ್ಷಿಗೆ ಹೋಗ್ತೀವಿ. ಅಲ್ಲಿ ಈ ಮೂರವಸ್ಥೆಗಳು ಎಲ್ಲಿವೆ ಅಂದ್ರೆ ಬಿಡಿಯಾಗಿಲ್ಲ. ಆ ಆತ್ಮವನ್ನೇ ಮೂರಾಗಿ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀವಿ. ಅದರಿಂದ ಮೂರವಸ್ಥೆಗಳು ಆತ್ಮಗಿಂತ ಹೊರಗೆ ಇಲ್ಲ, ಆತ್ಮದೃಷ್ಟಿಗೆ ಅವು ಬಿಡಿಯಾಗಿಲ್ಲ. ಅದೊಂದು ವಿಚಿತ್ರ ಸ್ಥಿತಿ. ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜು ಸ್ವರೂಪ ಪ್ರತಿಪತ್ತಿವತ್. ಹಾವನ್ನು ಪಕ್ಕಕ್ಕಂದ್ರೆ ಹಾವನ ದೃಷ್ಟಿ ತೆಗೆದು ಹಗ್ಗವನ್ನೇ ತಿಳಿಸ್ತೀವೋ ಹಾಗೆಯೇ ತ್ರೆವಸ್ತಸ್ಯೈವ ಆತ್ಮನಃ ಮೂರವಸ್ಥೆಗಳಾಗಿ ತೋರುವ ಮೂರವಸ್ಥೆಗಳ ಮೂಲ ಸ್ವರೂಪ ಆತ್ಮ. ಅದನ್ನು ತುರೀಯತ್ವೇನ ಪ್ರತಿಪಾದಯಿಸಿತತ್ವಾತ್. ಆ ಆತ್ಮವನ್ನೇ ತುರೀಯ ಎಂದು ಹೇಳ್ತೀವಿ ಅಷ್ಟೇ. ತುರೀಯ ಎಂಬುದು ಹೇಳಿಕೆ, ನಿಜವಾಗಿ ನಾಲ್ಕನೆಯದಲ್ಲ. ಮೂರರ ಮೂಲ ಸ್ವರೂಪವನ್ನೇ ನಾಲ್ಕನೆಯದು ಎಂದು ಹೇಳಿದ್ವಿ. మరి ನಾಲ್ಕು ಹೇಳುವುದಂದ್ರೆ ಈ ಮೂರು ಯಾವುದು ಒಂದನ್ನು ಹಿಡ್ಕೊಳ್ಳಬೇಡ, ಈ ಮೂರರ ಮೂಲಕ್ಕೆ ಹೋಗು ಎಂದರ್ಥ ಅಷ್ಟೇ. ಅಷ್ಟೇ ಹೊರತು ಇನ್ನೊಂದು ನಾಲ್ಕನೆಯದು ಎಂದು ಅರ್ಥ ಅಲ್ಲ. ತತ್ವಮಸಿ ಇತಿವತ್. ತತ್ವಮಸಿ ಎಂದು ಹೇಳುವಾಗಲೂ ಅದೇ ಅರ್ಥ. ನೀನು ಬ್ರಹ್ಮ ಅಂದರೆ ನೀನು ಎಂಬ ಪ್ರಮಾತೃತ್ವ ಜೀವಭಾವವನ್ನೇ ಬ್ರಹ್ಮ ಎಂದು ಹೇಳುತ್ತಾ ಇಲ್ಲ. ಅವರ ದ್ವೈತಿಗಳು ಏನ್ ತಿಳ್ಕೊಂಡರು? ಜೀವಭಾವವನ್ನೇ ಬ್ರಹ್ಮ ಎಂದು ಹೇಳುವುದರಿಂದ
ಜೀವತ್ವಕ್ಕೆ ಅತೀತವಾದ ಯಾವ ಪರಮಾತ್ಮ ಇದೆಯೋ ಆ ಪರಮಾತ್ಮವನ್ನು ನಾವು ಒಪ್ಪಲಿಲ್ಲ ಎಂದು ತಿಳ್ಕೊಂಡು ಬಿಟ್ಟರು. ಅವರು ಇಟ್ ಈಸ್ ಸಮಥಿಂಗ್ ಲೈಕ್ ಮೂರವಸ್ಥೆಗಳೇ ಪರಮಾತ್ಮ ಅಪ್ಪ, ಹೊರಗೆ ಇಲ್ಲ ಅಂದ್ರೆ ಅವನೇನು ತಿಳ್ಕೊಂಡರು? ಮೂರು ಅವಸ್ಥೆಗಳನ್ನೇ ಪರಮಾತ್ಮ ಎಂದು ಇನ್ನೊಂದು ಹೆಸರು ಎಂದು ತಿಳ್ಕೊಂಡು ಬಿಟ್ಟರು. ಅವರು ಜೀವವೇ ತತ್ವಮಸಿ, ಜೀವನೇ ಬ್ರಹ್ಮ ಅಂದರೆ ಜೀವನಿಗೆ ಪರಮಾತ್ಮ ಎಂದು ಇನ್ನೊಂದು ಹೆಸರು, ಏನು ವ್ಯತ್ಯಾಸವಿಲ್ಲ, ಜೀವನನ್ನೇ ಪರಮಾತ್ಮ ಎಂದು ತಿಳ್ಕೊಂಡು ಬಿಟ್ಟಿದ್ದೀವಿ ಎಂದು. ಜೀವನನ್ನೇ ಪರಮಾತ್ಮ ಎಂದು ಇನ್ನೊಂದು ಹೆಸರೇಕೆ? ಹೆಸರು ಇನ್ನೊಂದು ಇಟ್ಟ ಮಾತ್ರದಿಂದ ಜೀವನು ಬದಲಾಯಿಸ್ತಾನ? ಜೀವನ ಇರ್ತಾನ? ಕರ್ತ ಭೋಕ್ತ ಸಂಸಾರಿ. ಅವರೇನು ಹೇಳ್ತಾನೆ? ಕರ್ತ ಭೋಕ್ತ ಸಂಸಾರಿಯಾಗಿರುವ ಇವನನ್ನೇ ಈಶ್ವರ ಎಂದು ಹೆಸರಿಟ್ಕೊಂಡು ಇವನನ್ನೇ ನಾನು ಅಂತ ತಿಳ್ಕೊ, ಈಗ ಇವರಿಗಿಂತ ಬೇರೆ ಈಶ್ವರನಿಲ್ಲ, ಈಗ ಹೀಗೆ ಅದ್ವೈತಿಗಳು ಹೇಳುತ್ತಾರೆ ಎಂದು ಅವರಿಟ್ಕೊಂಡು ಬಿಟ್ಟರು. ಅದರಲ್ಲಿ ಅಧ್ಯಾರೋಪ ನೋಡಲಿಲ್ಲ, ಅಪವಾದ ನೋಡಲಿಲ್ಲ, ಜೀವತ್ವಕ್ಕಿಂತ ಅತೀತ ಸ್ಥಿತಿ ಎಂಬುದಿಲ್ಲ. ಅವರಿಗೆ ನೀವು ಜೀವವನ್ನೇ ಬ್ರಹ್ಮ ಹೇಳಿದಿರಲ್ಲ, ಅಷ್ಟೇ ನಿಮ್ಮದ ಜ್ಞಾನ. ನೀವು ಜೀವನನ್ನೇ ಈಶ್ವರ ಹೇಳಿದ್ದೀರಿ. ಇದರಿಂದ ಏನಾಗ್ತದೆ? ಜೀವಭಾವ ಯಾವದಿದೆಯೋ ಅಲ್ಲಿ ಅಹಂಕಾರ ಹೆಚ್ಚಾಗ್ತಾ ಇದೆ, ಅಷ್ಟೇ ಹೊರತು ಬ್ರಹ್ಮವೇನಿಲ್ಲ. ಹೀಗೆ ಅವರು ಮಾತಾಡಿದ್ದಾರೆ. ಇದು ಸಾಮಾನ್ಯ ಅಲ್ಲ. ಈಗಲೂ ದ್ವೈತಿಗಳ ಸಿದ್ಧಾಂತ ಹುಟ್ಟು ಎಷ್ಟು ವರ್ಷ ಆಯಿತು? 1000 ವರ್ಷ ಆದ್ರೆ ಆಯ್ತಾ? ಅಲ್ಲ, ಐ ಥಿಂಕ್ 13th ಸೆಂಚುರಿ, ಅರೌಂಡ್ 700-800 ಇಯರ್ಸ್. 700-800 ಇಯರ್ಸ್ನಿಂದ ಅಷ್ಟಷ್ಟು ಸಾವಿರ ಲಕ್ಷಾಂತರ ಜನರಿದ್ದಾರೆ, ಪಂಡಿತರಿದ್ದಾರೆ, ವಿದ್ವಾಂಸರಿದ್ದಾರೆ, ಮಹನೀಯರಿದ್ದಾರೆ, ತಪಸ್ವಿಗಳು, ಸನ್ಯಾಸಿಗಳು, ಎಲ್ಲರೂ ಇದೇ ತಿಳ್ಕೊಂಡು ಬಿಟ್ಟರು. ದೊಡ್ಡ ದೊಡ್ಡ ಯೋಗಿಗಳು, ಸಿದ್ಧ ಪುರುಷರು, ತಪಸ್ವಿಗಳಿದ್ದಾರೆ. ಅವರು ಇದೇ ಹೇಳ್ತಾರೆ, ನಾವು ಜೀವನನ್ನೇ ಪರಮಾತ್ಮ ತಿಳ್ಕೊಂಡಿದ್ದೀವಿ. ಇದು ಏನಪ್ಪಾ ಅಂದ್ರೆ, ಒಂದು ತಪ್ಪು ತಿಳುವಳಿಕೆಗೆ ಇಷ್ಟು ದೊಡ್ಡ ಸಿದ್ಧಾಂತ ಮಾಡಿಬಿಡ್ತಾರ? ಆಶ್ಚರ್ಯವಾಗ್ತದೆ. ತಪ್ಪೆಂದು ತಿಳ್ಕೊಂಡು ಸಿನ್ಸಿಯರ್ ಪೀಪಲ್, ಸ್ಕಾಲರ್ಸ್, ದೊಡ್ಡವರು ಅದೇ ನಿಮ್ಮ ಸಿದ್ಧಾಂತ ಎಂದು ಹೇಳುತ್ತಾ ಇರುವ. ಜೀವನನ್ನೇ ಬ್ರಹ್ಮ ಎಂದು ಹೇಳಲಿಲ್ಲ. ಜೀವಭಾವವನ್ನು ಮೀರಿ, ಕರ್ತೃ ಭೋಕ್ತೃ ಭಾವವನ್ನು ಮೀರಿ ಎಂದು ಹೇಳಿದ್ದೀವಿ. ಅವರಿಗೆ ಮೀರಿ ಎಂಬ ಮಾತುಗೆ ಅರ್ಥ ಜೀವನೇ ಎಂದರ್ಥ. ಗೊತ್ತಾ? ಜೀವಭಾವವನ್ನು ದಾಟಿ ಪರಮಾತ್ಮ ಅಂದ್ರೆ ಜೀವನೇ ಪರಮಾತ್ಮ ಎಂದರ್ಥ. ಅದೇ ನೀವು ಹೇಳ್ತಾ ಇದ್ದೀರಿ. ಏನಪ್ಪಾ ಅವರು ಇಷ್ಟೇಕೆ ಮಾಡ್ಕೊಂಡ್ರೋ? ಐ ಥಿಂಕ್ ಐ ಶುಡ್ ಟಾಕ್ ಟು ದೆಮ್ ಸಮಟೈಮ್ಸ್ ಇಫ್ ಐ ಗೆಟ್ ಎ ಚಾನ್ಸ್ ಟು ಟಾಕ್ ಟು ದೆಮ್ ಪರ್ಸನಲಿ. ವಾಟ್ ದೇ ಮೀನ್, ವಾಟ್ ದೇ ಸೇ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ವಾಟ್ ಎವರ್ ಫ್ಯೂ ಎನ್ಕೌಂಟರ್ಸ್ ಐ ಹ್ಯಾವ್, ಅಯ್ಯೋ ದೇ ಹ್ಯಾವ್ ಬಿನ್ ಟೆರಿಬಲಿ ಆಂಗ್ರಿ. ನಾನು ನೋಡಿದ್ರೆ ಸಿಟ್ಟು ಮಾಡ್ಕೊಳ್ತಾರೆ. ದೇ ಶೌಟ್ ಎಟ್ ಮೀ. ಇಫ್ ಯು ಭೇಟಿ ಆದರೆ ಸಾಕು. ಲೌಕಿಕರನ್ನು ಭೇಟಿ ಆದರೆ ಅಷ್ಟು ಸಿಟ್ಟು ಮಾಡಲ್ಲವೋ ಏನೋ. ಸನ್ಯಾಸಿ ಆಗಿದ್ದೀನಲ್ಲ, ಹಣ ಮೇಲೆ ವಿಭೂತಿ ಇದೆ, ನನ್ನನ್ನು ನೋಡಿದ್ರೆ ಸಾಕು ಸಿಟ್ಟು ಮಾಡಿಕೊಂಡು ಬೈಯುತ್ತಾರೆ ಅದ್ವೈತಿಗಳನ್ನು. ನಾನು ನೋಡಿದೆ, ಅವರು ಬೈತಾರೆ, ಜಗಳ ಮಾಡೋಕ್ಕೆ ಬರ್ತಾರೆ. ಇವನು ಮಾತಾಡೋದೇ ಕಷ್ಟ, ಅವ್ರ ಜೊತೆಗೆ ಮಾತಾಡೋದೇ ಕಷ್ಟ. ಅವ್ರ ಜೊತೆಗೆ ಜಗಳ ಮಾಡದಿದ್ದರೂ ಸಿಟ್ಟು ಮಾಡ್ಕೊಳ್ತಾರೆ. ಒಬ್ಬರು ಇಲ್ಲಿಗೆ ಬಂದರು, ಕಾರ್ಯಾಲಯಕ್ಕೆ ಇಬ್ಬರು ಬಂದರು, ಜಗಳ ಮಾಡುವುದಕ್ಕೆ ಬಂದರು. ನಾನು ಹೇಳಿದ್ದೀನಿ, ಇಷ್ಟೆಲ್ಲ ವಿತಂಡವಾದ ಏಕೆ? ನಿಮ್ಮ ಸಾಧನ ಮಾಡಿಕೊಂಡು ಅದೇ ಭಗವತ್ ಪ್ರಾಪ್ತಿ ಆಗ್ತದೆ ಅಂದ್ರೆ ಅವರು ವಾದ ಮಾಡುವಕ್ಕೆ ಬಂದರು. ದ್ವೈತವೇ ಸತ್ಯ, ಅದ್ವೈತವಲ್ಲ ಎಂದು. ನಾನು ಹೇಳಿದ್ದೀನಿ, ನಾನೇನು ವಾದಗೀದ ಈಗೇನು ಬೇಡ, ಅಲ್ಲಿ ಒಬ್ಬ ನಮ್ಮ ಆಶ್ರಮದಲ್ಲಿ ಇನ್ನೊಬ್ಬರಿದ್ದಾರೆ, ಅವರು ಹೋಗಿ ನೀವು ಚರ್ಚೆ ಮಾಡ್ಕೋ ಎಂದು ಹೇಳಿದ್ದೆ. ಅದಕ್ಕೆ ಹೋಗುವಾಗ ಏನು ಹೇಳ್ತಾನೆ ಗೊತ್ತಾ? ನನ್ನನ್ನು ಬೈದು ಹೋಗ್ತಾನೆ, ಟಾಂಟ್ ಮಾಡಿ, ಸರ್ಕ್ಯಾಸ್ಟಿಕಲ್ಲಿ ಹೇಳಿ, ನೋಡು ಅವರು ವಾದ ಮಾಡಲ್ಲ ಅಂತೆ ಕೈ ಎತ್ತಿ ತೋರಿಸಿ ನನ್ನನ್ನು ಪರಿಹಾಸ ಮಾಡಿ ಇನ್ನೊಬ್ಬ ವ್ಯಕ್ತಿಗೆ ಹೇಳಿ ಹೋದ. ನಾನೆಲ್ಲ ನೋಡ್ತಾ ಇದ್ದೀನಿ. ಏನಪ್ಪ, ನಾನು ವಾದ ಮಾಡಲ್ಲ, ವೃಥಾ ಚರ್ಚೆ ಮಾಡಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಬೇಕಾ? ದೇ ಆರ್ ವೆರಿ ಡಿಫಿಕಲ್ಟ್ ಫೆಲೋಸ್. ಸೊ ಇಫ್ ದೇ ಆರ್ ಓಪನ್ ಯು ಕ್ಯಾನ್ ಟಾಕ್ ಟು ದೆಮ್. ಸುಮ್ಮನೆ ಆಗ್ರಹವಿಟ್ಕೊಂಡ್ರೆ ದರ್ ಇಸ್ ನೋ ಪಾಯಿಂಟ್ ಇನ್ ಡಿಸ್ಕಸಿಂಗ್ ವಿತ್ ದೆಮ್. ಸೊ ಐ ಟ್ರೈಡ್ ಮೀನ್ಸ್ ದೇ ದೆಮ್ಸೆಲ್ವ್ಸ್ ಕೇಮ್ ಒನ್ಸ್. ಎನಿವೆ, ಅದೆಲ್ಲ ಬಿಡಿ. ಸೊ I think we should become wiser
than expecting them to become wiser. Okay, let them be. We will have an opportunity to pity them. Let them become wiser. Where they misunderstand also, let us understand. Why they are unable to understand, let us understand and be relaxed. Okay, so ತತ್ವಮಸಿ, ನೀನು ಅಂದರೆ, ನೀನು ಬ್ರಹ್ಮ ಅಂದರೆ ನೀನು ಕರ್ತೃ ಭೋಕ್ತೃ ಜೀವ ಎಂದು ಎಲ್ಲರಿಗೆ ಗೊತ್ತು. ಈ ಜೀವನನ್ನೇ ಬ್ರಹ್ಮ ಹೇಳುವುದರಿಂದ ಏನ್ ಎಕ್ಸ್ಟ್ರಾ ಸಿಗ್ತದಪ್ಪ ನಿನಗೆ? ಅವರು ಇನ್ನೊಬ್ಬರು ಹೇಳುವಾಗ ಇಷ್ಟು ಅರ್ಥವಿಲ್ಲದ ಮೇಲೆ ಅರ್ಥವನ್ನೇ ಹೇಳುತ್ತಿರಬಹುದು ಅದ್ವೈತಿಗಳು ಎಂದು ಏಕೆ ಊಹಿಸಿಕೊಳ್ಳುವುದು? ಕರ್ತಭೋಕ್ತನಾಗಿರುವ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿರುವ ಈ ಜೀವನನ್ನೇ ನಾವು ಬ್ರಹ್ಮ ಹೇಳಿದ್ದೀವ? ಕಾಮನ್ ಸೆನ್ಸ್ ಇರುವವನಾದರೂ ಪ್ರಾಬಬ್ಲಿ ದೇ ಮೀನ್ ಸಮಥಿಂಗ್ ಮೋರ್. ಇದೇ ಅರ್ಥ ಅಲ್ಲ, ಇದೇ ಅರ್ಥ ಆಗದೇ ಇರಬಹುದು, ಇಷ್ಟಾದರೂ ಅನಿಸುತ್ತದಲ್ವೇ? ನೋ, ಇದೇ ಅರ್ಥ ಅಲ್ಲದೇ ಇರಬಹುದು, ಏನೋ ಸಮಥಿಂಗ್ ಡೀಪರ್ ಅರ್ಥ ಇದ್ದಿರಬಹುದು, ಇಷ್ಟಾದರೂ ನಮಗೆ ಸಂದೇಹ ಬರುತ್ತದೆ. ಆಹಾ, ದೇ ವಾಂಟ್ ಸೇ ದೇ ಮೀನ್ ಓನ್ಲಿ ದಿಸ್, ದೇ ಮೀನ್ ಓನ್ಲಿ ದಿಸ್. ಅಷ್ಟು ಆಗ್ರಹ. ಆದ್ದರಿಂದ ಇಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ತತ್ವಮಸಿ. ತ್ವಂ ಎಂಬುದು ಹೇಗೆ ಘಟಾಕಾಶ ಮಹಾಕಾಶದಲ್ಲಿ ಅಂತರ್ಭಾಗ. ಘಟಾಕಾಶ ಇಷ್ಟಿಟ್ಕೊಳ್ಳುವುದರಿಂದ ಹೇಳ್ತಾ ಇದ್ದೀವಿ. ಆದರೆ ಘಟಾಕಾಶ ಎಂಬುದು ಒಂದು ಫಿಕ್ಸ್ಡ್ ಏನಿಲ್ಲ. ನಾವು ಹಿಂದೆ ದೊಡ್ಡ ವಿಚಾರ ಮಾಡಿದ್ದೀವಲ್ಲ, ಮಡಿಕೆಯ ಆಕಾಶ ಯಾವುದು ಎಂದು ನೋಡಿದ್ದರೆ, ಮಡಿಕೆಯ ಆಕಾಶವನ್ನು ರೂಮೆಲ್ಲ ತಿರುಗಿಸಿದ್ದರೆ ಇಡೀ ರೂಮಿನ ಆಕಾಶ ಮಡಿಕೆ ಆಕಾಶ ಆಗುತ್ತದೆ. ಮಡಿಕೆಯ ಆಕಾಶ ಇದು ಎಂದು ಫಿಕ್ಸ್ ಆಗಿ ಯಾವುದು ಹೇಳಕ್ಕಾಗಲ್ಲ ಅಲ್ಲವೇ? ಮಡಿಕೆಯ ಆಕಾಶ ಇದು ಎಂಬುದು ಯಾವುದು ಹೇಳಕ್ಕಾಗಲ್ಲ. ಏಕೆಂದ್ರೆ ಮಡಿಕೆಯನ್ನು ರೂಮಿನಲ್ಲೆಲ್ಲ ತಿರುಗಿಸಿದ್ದರೆ ಇಡೀ ರೂಮಿನ ಆಕಾಶ ಮಡಿಕೆಯ ಆಕಾಶ ಆಗುತ್ತದೆ. ಅಷ್ಟೇ ಹೊರತು ಮಡಿಕೆಯ ಆಕಾಶ ಇದು ಎಂದು ಬಿಡಿಯಾಗಿ ಎಲ್ಲಿಯೂ ಸಿದ್ಧವಾಗಲ್ಲ. ಹಾಗೆಯೇ ತತ್ವಮಸಿ ಎಂದು ಹೇಳಿದಾಗ ತತ್ತೆಂದು ತ್ವಂ ಎಂಬ ಮಾತಿನಿಂದ ಯಾವ ದೇಹೇಂದ್ರಿಯಗಳನ್ನು ಇಟ್ಟುಕೊಂಡು ದೇಹೇಂದ್ರಿಯ ಮೂಲಕ ನೋಡ್ತಾ ಇದ್ದೀವೋ ಆ ಅರಿವು ದೇಹೇಂದ್ರಿಯ ಮನಸ್ಸುಗಳ ಸಂಬಂಧಗಳು ಬಿಟ್ಟಾಗ ತಾನು ತಾನಾಗಿ ಇರುವ ಸ್ವಯಂ ಸಿದ್ಧ ಅರಿವು ಅಲ್ಲವೇ? ಅರಿವು ದೇಹ ಮೂಲಕ ಅಲ್ಲ, ಇಂದ್ರಿಯ ಮೂಲಕ, ಮನಸ್ಸಿನ ಮೂಲಕ ಅಲ್ಲ, ತಾನು ತಾನಾಗಿ ಸ್ವತಃ ಸಿದ್ಧವಾಗಿರುವ ಅರಿವನ್ನು ಅದು ಬ್ರಹ್ಮ. ಅಂದರೆ ಮೊದಲು ಪ್ರಮಾತೃತ್ವ ದೃಷ್ಟಿಯಿಂದ ಇಟ್ಕೊಂಡು ಪ್ರಮಾತೃತ್ವ ದೃಷ್ಟಿ ದಾಟಿರುವ ತನ್ನನ್ನು ಹೇಳುತ್ತಾ ಇದೆ. ಪ್ರಮಾತೃತ್ವ ದೃಷ್ಟಿ ಅವಸ್ಥಾ ದೃಷ್ಟಿಯನ್ನು ದಾಟಿ ಇರುವ ತನ್ನನ್ನು ಹೇಳುತ್ತಾ ಇದೆ. ಅವಸ್ಥೆಗಳನ್ನು ಬಿಡಿಸಿ ಅಂದರೆ ಅವಸ್ಥೆಗಳ ಸಂಬಂಧವನ್ನು ಬಿಡಿಸಿ ಯಾವುದು ಸ್ವಯಂ ಸಿದ್ಧವಾಗಿದೆಯೋ ಅದನ್ನು ಹೇಳ್ತಾ ಇದ್ದೀವಿ. ಅಂದರೆ ಅವಸ್ಥೆಗಳ ಸಾಪೇಕ್ಷತೆಯನ್ನು ಬಿಡಿಸ್ತಾ ಇದ್ದೀವಿ. ರಿಲೇಟಿವ್ನೆಸ್ ಆಫ್ ಅವಸ್ಥೆಗಳ ರಿಲೇಟಿವ್ನೆಸ್ ಬಿಟ್ಟಾಗ ಯಾವುದು ತಾನು ಉಳಿದಿದೆಯೋ ಅದು ಹೇಗೆ ಬಿಡಿಸುವುದು ಅಂದರೆ ತನ್ನನ್ನು ತಾನಾಗೆ ನೋಡು. ಸುಷುಪ್ತಿಯನ್ನು ಸುಷುಪ್ತಿಯಲ್ಲಿ ಇರುವ ಹಾಗೆ ನೋಡು. ನಾವು ಸುಷುಪ್ತಿಯನ್ನು ಎಚ್ಚರ ದೃಷ್ಟಿಯಿಂದ ನೋಡ್ತೀವಿ. ಏನನ್ಸುತ್ತದೆ? ಅಲ್ಲಿ ಏನಿರಲಿಲ್ಲ, ನಮಗೇನು ಗೊತ್ತಿಲ್ಲ ಎಂದು ಅನಿಸುತ್ತದೆ. ಅಲ್ಲಿ ಗೊತ್ತಿಲ್ಲ ಯಾರು ಹೇಳ್ತಾ ಇದ್ದಾನೆ? ಎಚ್ಚರ ಮನಸ್ಸು. ಎಚ್ಚರ ಮನಸ್ಸು ಎಚ್ಚರದಲ್ಲಿದ್ದಾಗ ಸುಷುಪ್ತಿಯನ್ನು ನೆನಪಿಸಿಕೊಂಡು ಹೇಳ್ತಾ ಇದೆ. ಅದಲ್ಲ ನಾವು ಹೇಳುತ್ತಿದ್ದು. ಎಚ್ಚರ ಮನಸ್ಸೇ ಬಿಡು, ಎಚ್ಚರ ವ್ಯಕ್ತಿತ್ವವೇ ಬಿಡು, ಸುಷುಪ್ತಿಯಲ್ಲಿ ತಾನು ಹೇಗಿದ್ದಾನೋ ಅದೇ. ಅಂದ್ರೆ ಸುಷುಪ್ತಿಯನ್ನು ಸುಷುಪ್ತಿ ಅನುಭವ ದೃಷ್ಟಿಯ ನೋಡು. ಅಲ್ಲಿ ನೋಡುವವನು ನೋಡಲ್ಪಡುವ ಎರಡೂ ಇಲ್ಲ, ತಾನು ತಾನೇ ಆಗಿದ್ದಾನೆ. ಆ ಸ್ವತಃ ಸಿದ್ಧವನ್ನು ಬ್ರಹ್ಮ ಎಂದು ಹೇಳಿದೇ ಆಯಿತು. ಯದಿ ತ್ರ್ಯವಸ್ಥಾತ್ಮ ವಿಲಕ್ಷಣಂ ತುರಿಯಂ ಅನ್ಯತ್, ಮೂರವಸ್ಥೆಗಳಿಗೆ ಬಿಡಿಯಾದ ಅಂದ್ರೆ ಪಕ್ಕಕ್ಕಿರುವ ನಾಲ್ಕನೆಯದು ಎಂದು ಹೇಳಿದ್ದಿದ್ದರೆ ತುರಿಯಂ ಅನ್ಯತ್, ಆವಾಗ ತಪ್ಪಾಗ್ತಿತ್ತು. ಏನು ತಪ್ಪು? ಮೂರವಸ್ಥೆಗಳಲ್ಲದ ನಾಲ್ಕನೇ ಅವಸ್ಥಾ ಎಂದು ಪಕ್ಕಕ್ಕೆ ಇನ್ನೊಂದು ಹೇಳಿಬಿಟ್ಟರೆ ಆ ನಾಲ್ಕನೇ ಅವಸ್ಥೆ ಎಲ್ಲಿದೆಯೋ ಯಾರಿಗೂ ಇಲ್ಲ. ಅದನ್ನು ತಿಳಿಯುವುದಕ್ಕೆ ನಮಗೆ ದಾರೇ ಇರುತ್ತಿರಲಿಲ್ಲ. ಇಲ್ಲಿ ಮೂರವಸ್ಥೆಗಳನ್ನು ದಾರಿಯಾಗಿಟ್ಟುಕೊಂಡು ಈ ಆತ್ಮಸ್ವರೂಪವನ್ನು ಹೇಳ್ತಾ ಇದೆ. ಮೂರವಸ್ಥೆಗಳ ಮೂಲಕ
ಮೂಲಕವೇ ಮೂರವಸ್ಥೆಗಳನ್ನು ಪಕ್ಕಕ್ಕಿಟ್ಟು ನಾಲ್ಕನೆಯದೆಂದು ಇನ್ನೊಂದು ಊಹಿಸ್ತಾ ಇಲ್ಲ. ಅದರ ಆಧಾರಭೂತ ಮೂರರಲ್ಲಿಯೂ ಇದೆ, ಮೂರರ ಸಂಬಂಧ ಇಲ್ಲ ಅದಕ್ಕೆ, ಅಂದರೆ ಅದರ ದೃಷ್ಟಿಗೆ ಮೂರಿಲ್ಲ. ಹಾಗೆ ತತ್ ಪ್ರತಿಪತ್ತಿ ದ್ವಾರಾಭಾವಾತ್ ಶಾಸ್ತ್ರೋಪದೇಶ ಅನರ್ಥಕ್ಯಂ ಶೂನ್ಯತಾಪತ್ತಿರ್ವಾ. ಶೂನ್ಯವಾದರೂ ಆಗುತ್ತಿತ್ತು. ನಾವು ಶೂನ್ಯವು ಹೇಳುತ್ತಾ ಇಲ್ಲ ಎಂದು ಸ್ಪಷ್ಟವಾಗಿ ಗೌಡಪಾದರು ಭಾಷ್ಯಕಾರರು ಹೇಳುತ್ತಾನೇ ಇದ್ದಾರೆ. ಆದರೂ ಕೆಲವರು ದ್ವೈತಿಗಳಿಗೆ ಏನು ವಿಚಿತ್ರವೋ, ನಾವು ಹೇಳದೇ ಇರುವನ್ನು ತಮ್ಮ ತಾವೇ ಇಂಪೋಸ್ ಮಾಡಿಕೊಂಡು ಹೇಳ್ತಾರೆ. ನನಗೆ ಅನಿಸುತ್ತದೆ 2 ಅದ್ವೈತಗಳಿವೆ ಗೊತ್ತಾ. 2 ಅದ್ವೈತಗಳು. ಒಂದು ಅದ್ವೈತ ಸಂಪ್ರದಾಯದಲ್ಲಿರುವ ಆಚಾರ್ಯರು, ಗುರುಗಳು, ಸಾಧಕರು ಅವರು ತಿಳ್ಕೊಂಡಿರುವ ಅದ್ವೈತ ಒಂದು. ಇನ್ನೊಬ್ಬರು ದ್ವೈತಿಗಳು ಇದು ಅದ್ವೈತ ಎಂದು ತಿಳ್ಕೊಂಡಿರುವ ಇನ್ನೊಂದು ಸಂಪ್ರದಾಯ. ಆ ಅದ್ವೈತಕ್ಕೆ ಅವರೇ ಗುರುಗಳು, ಅವರೇ ಪ್ರಚಾರಕರು, ಎಲ್ಲ ಅವರೇ. ಆ ಅದ್ವೈತ ಈ ಶಂಕರರಲ್ಲಿರುವ ಅದ್ವೈತ ಅಲ್ಲ ಅದು. ಶಂಕರಾಚಾರ್ಯರಾಗಲಿ, ಗೌಡಪಾದಾಚಾರ್ಯರಾಗಲಿ, ಬಾದರಾಯಣರಾಗಲಿ, ವೇದವ್ಯಾಸರಾಗಲಿ, ನಮ್ಮ ಆಚಾರ್ಯರಲ್ಲಿ ವಿದ್ಯಾರಣ್ಯರಾಗಲಿ, ಸಚ್ಚಿದಾನಂದೇಂದ್ರ ಸ್ವಾಮೀಜಿಯಾಗಲಿ, ಮಧುಸೂದನ ಸರಸ್ವತಿಯಾಗಲಿ, ನಮ್ಮಲ್ಲಿರುವ ಅದ್ವೈತ ಅವರಲ್ಲಿದೆ. ಅದರಿಂದ 2 ಅದ್ವೈತಗಳು. ಒಂದು ಅದ್ವೈತಗಳು ಸ್ವಯಂ ತಿಳ್ಕೊಂಡು ತಾವು ಪುಸ್ತಕಗಳಲ್ಲೂ ಬರೆದು ತಮ್ಮ ಶಿಷ್ಯರಿಗೆ ಹೇಳುದು, ತಾವು ಆಚರಿಸುತ್ತಾ ತಿಳ್ಕೊಳ್ತಾ ತಾವು ಜೀವಿಸುತ್ತಾ ಇರುವ ಅದ್ವೈತ ಒಂದು. ರಮಣ ಮಹರ್ಷಿ, ಶಂಕರಾಚಾರ್ಯರು, ನಮ್ಮ ಕಂಚಿ ಶೃಂಗೇರಿ ಆಚಾರ್ಯರು ಮಹನೀಯರು, ಇವರು ತಿಳ್ಕೊಂಡ ಅದ್ವೈತ ಒಂದು. ಇನ್ನೊಂದು ದ್ವೈತಿಗಳು ಇದು ಅದ್ವೈತ ಎಂದು ತಾವೇ ಊಹಿಸಿಕೊಂಡು, ತಾವೇ ಕಲ್ಪಿಸಿ, ತಾವೇ ವ್ಯಾಖ್ಯಾನ ಮಾಡಿ, ತಾವೇ ತಮ್ಮ ಶಿಷ್ಯರಿಗೆ ಹೇಳಿಕೊಂಡು, ತಾವೇ ಇದನ್ನು ನಿಂದೆ ಮಾಡುತ್ತಾ ವ್ಯಾಖ್ಯಾನ ಮಾಡುತ್ತಾ ಇರುವುದು ಇನ್ನೊಂದು ಅದ್ವೈತ. ಹೀಗೆ 2 ಅದ್ವೈತಗಳಿವೆ ಅಲ್ಲವಾ ಅಲ್ಲವಾ ಏನು. ಅದರಿಂದ ಯಾವ ಅದ್ವೈತೆಯನ್ನು ಅವರು ನಿಂದೆ ಮಾಡುತ್ತಾ ಇದ್ದಾರೋ ಆ ಅದ್ವೈತಕ್ಕೆ ಅವರೇ ಗುರುಗಳು, ನಾವಲ್ಲ. ನಾವು ಹೇಳುವ ಅದ್ವೈತ ಬೇರೇನೆ. ಅವರು ಹೇಳುವ ಅದ್ವೈತಕ್ಕೆ ಅವರೇ ಗುರುಗಳು, ಅವರೇ ಸಂಸ್ಥಾಪಕರು, ಅವರೇ. ಈಗ ಹೇಳಿದರೆ ಇದು ಹೊಂದುತ್ತದೆ. ಏಕೆ 2 ಅದ್ವೈತಗಳಿವೆ. ಈಗ ಹೇಳಬೇಕು ಕ್ಲಿಯರ್ ಆಗಿ 2 ಅದ್ವೈತಗಳು. ಅದಕ್ಕೋಸ್ಕರನೇ ನೋಡಿ, ನಮ್ಮ ಯಾವ ಶಾಸ್ತ್ರವೇ ಆಗಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ ಎಲ್ಲರಿಗೆ 1 ಮಿನಿಮಮ್ ಕ್ವಾಲಿಫಿಕೇಶನ್ ಏನೆಂದರೆ, ಫಸ್ಟ್ ಬೇಸಿಕ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಪಕ್ಷಪಾತವಿಲ್ಲದ, ಪ್ರೆಜುಡಿಸ್ ಇಲ್ಲದ, ಅಂದರೆ ಅಸೂಯ, ಸಂಸ್ಕೃತದಲ್ಲಿ ಅಸೂಯ ಹೇಳ್ತಾರೆ. ಅಸೂಯ ಅಂದರೆ ಜಲಸಿ ಅಲ್ಲ, ಅಸೂಯ ಅಂದರೆ ಪ್ರೆಜುಡಿಸ್. ಓಕೆ, ಅಸೂಯ, ಪಕ್ಷಪಾತವಿಲ್ಲದ, ರಾಗದ್ವೇಷವಿಲ್ಲದ, ಓಪನ್ ಮೈಂಡ್ ಇರಬೇಕು ಅಲ್ಲವೇ. ವಸ್ತುವನ್ನು ಯಥಾವತ್ತಾಗಿ ತಿಳಿಯುವುದು, ಅದು ಬೇಸಿಕ್ ಇದ್ದರೆ ಯಾವ ದರ್ಶನ, ಯಾವ ಸಿದ್ಧಾಂತವಾದರೂ ಆಗುತ್ತದೆ ಅಲ್ಲವೇ. ಯಾವ ಸಿದ್ಧಾಂತವಾದರೂ ಆಗುತ್ತದೆ. ಇಲ್ಲದೆ ಸಲ್ಲದೆ ಕಲ್ಪಿಸುವುದರಿಂದ ಯಾವ ಸಿದ್ಧಾಂತವೂ ಹೊಂದಲ್ಲ. ಎನಿವೆ, ಇದೆಲ್ಲ ನಾವು ಡಿಸ್ಕಸ್ ಮಾಡುವುದು ಏಕೆ ಅಂದರೆ, ನಾನು ಮೊದಲೇ ಹೇಳಿದ್ದೀನಲ್ಲ, ನಾಟ್ ಟು ಅಬ್ಯೂಸ್ ಅದರ್ಸ್, ಇನ್ನೊಬ್ಬ ನಿಂದೆ ಮಾಡೋದಕ್ಕಲ್ಲ. ನಾವು ಹೀಗೆ ಇರಬಾರದು. ನಾವು ಪಕ್ಷಪಾತವಾಗಿರದೆ ಸ್ವಚ್ಛವಾಗಿ ಏನೋ ಯಥಾವತ್ತಾಗಿ ತಿಳ್ಕೊಳ್ಳಬೇಕು ಎಂದು ತಿಳ್ಕೊಳ್ಳುವುದಷ್ಟೇ. ಓಕೆ, ತತ್ ಪ್ರತಿಪತ್ತಿ ದ್ವಾರಾಭಾವಾತ್ ಶಾಸ್ತ್ರೋಪದೇಶ ಅನರ್ಥಕ್ಯಂ ಶೂನ್ಯತಾಪತ್ತಿರ್ವಾ. ಆಯ್ತು ಬಿಡಿ. ಅಂತಃಪ್ರಜ್ಞತ್ವಾದೀನಾಂ ಆತ್ಮತ್ವ ಪ್ರತಿಷೇಧಸ್ತು ನ ಪರಮಾರ್ಥಾತ್ಮನೋ ಅನ್ಯತ್ವಂ ತೇಷಾಂ ಅಭಿಪ್ರೇತ್ಯ. ಇದು ಗುಡ್. ಇದು ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ಎಂದು ಹೇಳುವುದು. ಈ ನಿಷೇಧ ಇಸ್ ಎ ವೆರಿ ಪೆಕ್ಯೂಲಿಯರ್ ಟರ್ಮ್. ಅವಸ್ಥೆಗಳನ್ನು ನಿಷೇಧ ಮಾಡುವುದರಿಂದ ಆ ನಿಷೇಧ ಮಾತಿಗೆ ಒಂದು ವಿಚಿತ್ರ ಅರ್ಥ ಇದೆ. ಇದು ಲೌಕಿಕ ಅರ್ಥ ಅಲ್ಲ. ಈ ನಿಷೇಧ ಅಂದ್ರೆ ಅರ್ಥವೇನೆಂದ್ರೆ, ಅಂತಃಪ್ರಜ್ಞತ್ವಾದೀನಾಂ ಆತ್ಮತ್ವ ಪ್ರತಿಷೇಧಸ್ತು. ಅಂದರೆ ಅಂತಃಪ್ರಜ್ಞತ್ವವಲ್ಲ ಎಂದು ಹೇಳಿದ್ದರೆ, ಅಂತಃಪ್ರಜ್ಞೆಗಳ ಮೂಲದಲ್ಲಿ ಯಾವ ಸಾಕ್ಷಿ ಇದೆಯೋ, ಯಾವ ಸಾಕ್ಷಿಯನ್ನೇ ನಾವು ತಪ್ಪಾಗಿ ಎಚ್ಚರ ಕನಸುಗಳಾಗಿ ತಿಳ್ಕೊಂಡಿದ್ದೀವೋ ಅದನ್ನು ಬಿಡಿಸುವುದಕ್ಕಲ್ಲ, ಅದನ್ನೇ ಹೇಳುವುದಕ್ಕೆ. ಪರಮಾರ್ಥಾತ್ಮನೋ ಅನ್ಯತ್ವಂ ತೇಷಾಂ ಅಭಿಪ್ರೇತ್ಯ. ಅಂದರೆ ಅವಸ್ಥೆಗಳು 2 ಅರ್ಥ. ಅವಸ್ಥೆಗಳಿಗಿಂತ 4ನೇ ಅವಸ್ಥೆ ಅಲ್ಲ. ಆ ಬ್ರಹ್ಮಗಿಂತ ಅವಸ್ಥೆಗಳು ಪಕ್ಕಕ್ಕಿಲ್ಲ.
ಅವಸ್ಥೆಗಳನ್ನು ಪಕ್ಕಕ್ಕೂ ಬಿಸಾಕಿ ಬ್ರಹ್ಮ ನೋಡು ಎಂದಲ್ಲ. ನೀವು ಉದಾಹರಣೆ ನೋಡಿ, ಹಾವನ್ನು ಪಕ್ಕಕ್ಕಿಟ್ಟು ಹಗ್ಗ ನೋಡು ಅಲ್ಲ, ಹಾವನ್ನು ಮೀರಿ ಹಗ್ಗ ನೋಡು. ನೋಡಿ, ಹಾವನ್ನು ಮೀರಿ ಹಗ್ಗ ನೋಡಿದ್ದರೆ ಹಗ್ಗ ದೃಷ್ಟಿಗಿನ್ನೂ ಹಾವು ಬಿಡಿಯಾಗಿಲ್ಲ. ನೀವು ಹಗ್ಗಕ್ಕೆ ಹೋದರೆ ಹಾವೆಂಬುದು ಬಿಡಿಯಾಗಿಲ್ಲವೇ ಇಲ್ಲ. ಹೇಗೆ ಒಬ್ಬನು 1000 ಎಂದು ಸಂಖ್ಯೆ ತಿಳ್ಕೊಂಡ, 1000ಕ್ಕಿಂತ ದಾಟಿ ಅನಂತ ಸಂಖ್ಯೆ ಇದೆ. ಅನಂತ ಸಂಖ್ಯೆ ಯಾವುದಪ್ಪ ಅಂದ್ರೆ 1000 ಅಲ್ಲ ಎಂದು ಹೇಳಿದ. 1000 ಅಲ್ಲ ಅಂದ್ರೆ 1000ವನ್ನು ಪಕ್ಕಕ್ಕಿಡ್ತೀರಾ ಏನು? ಅಲ್ಲ, 1000ಕ್ಕಿಂತ ಹೆಚ್ಚಾಗಿ 1000ವನ್ನು ಒಳಗೊಂಡು 1000ಕ್ಕಿಂತ ಹೆಚ್ಚಾಗಿದೆ ಎಂದರ್ಥ. ಅವಸ್ಥೆಗಳನ್ನು ಒಳಗೊಂಡು, ಅವಸ್ಥೆಗಳನ್ನು ಮೀರಿ, ಅವಸ್ಥೆಗಳಿಂದ ಹೆಚ್ಚಾಗಿ, ಅದರಲ್ಲಿ ಅವಸ್ಥೆಗಳು ಸೇರ್ಕೊಂಡಿವೆ, ಆದರೆ ಅವಸ್ಥೆಗಳಿಗೆ ತಾನು ಸಿಕ್ಕಾಕೊಂಡಿಲ್ಲ. ಆ ಅರ್ಥದಲ್ಲಿ ನೋಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಅವಸ್ಥೆಗಳನ್ನು ಮೀರಿದೆ, ಅವಸ್ಥೆಗಳನ್ನು ಒಳಗೊಂಡಿದೆ, ತಾನು ತನ್ನ ದೃಷ್ಟಿಗೆ ಅವಸ್ಥೆಗಳು ಇಲ್ಲ ಬಿಡಿಯಾಗಿ. ಅಷ್ಟು ಎಲ್ಲ ತಾನೇ ತನ್ನಲ್ಲೇ ಸೇರಿಸಿಕೊಂಡಿದೆ, ಅನಂತವಾಗಿ ತಾನಿದೆ. ಆ ಅರ್ಥದಲ್ಲಿ ತೇಷಾಂ ಅಭಿಪ್ರೇತ್ಯ ಕಥಂ ತರ್ಹಿ ಲೋಕಸಿದ್ಧಮನೂದ್ಯೈವ. ಮತ್ತೆ ಇಲ್ಲ ಎಂದು ಏಕೆ ಹೇಳಿದ್ದೀರಿ ಅಂದರೆ, ನಮ್ಮ ಮನಸ್ಸು ಅವಸ್ಥೆಗಳಿಗೆ ಸಿಕ್ಕಾಕೊಂಡಿದೆ. ನಿಮ್ಮ ಸಿಕ್ಕಾಕೊಂಡಿರುವ ಬುದ್ಧಿಯನ್ನು ತೆಗೆಯುವುದಕ್ಕೆ ಈ ಅವಸ್ಥೆಗಳ ಅಲ್ಲ ಎಂದು ಪಕ್ಕ ಹೇಳಿದ್ದಾರಷ್ಟೇ. ನಾಂತ ಪ್ರಜ್ಞಂ ನಿಷೇಧ ಏಕೆ ಅಂದರೆ ಅದನ್ನು ಮೀರಿರುವುದಕ್ಕೆ. ನೀವು ಅದಕ್ಕೆ ಸಿಕ್ಕಾಕೊಂಡಿದ್ದೀರಿ. ನೀವು ಸಿಕ್ಕಾಕೊಂಡಿರುವ ನಿಮ್ಮ ಬುದ್ಧಿಯನ್ನು ಪಕ್ಕಕ್ಕಿಡುವುದು, ನಿಮ್ಮ ಬುದ್ಧಿಯನ್ನು ಪಕ್ಕಕ್ಕಿಡುವುದಕ್ಕೆ ಹೇಳಿದ್ದು ಲೋಕಸಿದ್ಧಂ ಅನೂದ್ಯ. ಇದು ಮಾತು ಚೆನ್ನಾಗಿದೆ ನೋಡಿ ಭಾಷ್ಯಕ ಸ್ವಾಮೀಜಿದು. ಲೋಕಸಿದ್ಧಂ ಅನೂದ್ಯ ಅಂದರೆ ಜನರಿಗೆ 3 ಅವಸ್ಥೆಗಳಿವೆ ಅನಿಸುತ್ತಿದ್ದನ್ನು, ಸಿಕ್ಕಾಕೊಂಡಿದ್ದನ್ನು ಇಟ್ಟುಕೊಂಡು ಆ ಸಿಕ್ಕಾಕೊಂಡಿರುವ ಭಾವವನ್ನು ಬಿಡಿಸುವುದಕ್ಕೆ ಅಷ್ಟೇ. ಅವಸ್ಥೆಗಳು ಮತ್ತೆ ಬ್ರಹ್ಮದಲ್ಲೇ ಇವೆ, ಬಿಡಿಯಾಗಿಲ್ಲ. ಓಕೆ, ಏತದಪುಕ್ತಂ ಭವತಿ. ಈಗ ಹೇಳಿದ್ದೀವಲ್ಲ, ಈಗ ಅದೇ ವಿಷಯ ಸ್ಪಷ್ಟವಾಯಿತು. ಈಗ ಮುಂದುವರಿಯೋಣ. ಇನ್ನೊಂದು ಭಾಷ್ಯವಾಕ್ಯವನ್ನು ಹೇಳಿದ್ದರೆ ಈ ಪ್ರಶ್ನೆ ಮುಗಿಯುತ್ತದೆ. ನಾವಿದೆ ಇವತ್ತು ಮುಗಿಸೇ ಬಿಡೋಣ. ಮುಗಿಸೇ ಈಗ ಇನ್ನೊಂದು ಮುಂದಿನ 1 2 3 4 5 ಪ್ರಶ್ನೆಗಳಿವೆ. 5 ಪ್ರಶ್ನೆಗಳು, 5 ಉತ್ತರಗಳು. ಅಂದರೆ ಏನು? 1 2 3 4 ಪೇಜಸ್, 4 ಪೇಜಸ್, 5 ಪ್ರಶ್ನೆಗಳು ಹೇಳಿದ್ದರೆ ಈ ಅನುಭವ ಪ್ರಧಾನ ದೃಷ್ಟಿಯ ತುರಿಯ ಉಪದೇಶ ಮುಗಿಯುತ್ತದೆ. ಐ ಥಿಂಕ್ ಇದರಿಂದಲೇ ಆಲ್ಮೋಸ್ಟ್ ಮುಗಿಯಿತು. ಐ ಥಿಂಕ್ ಈ ಜಸ್ಟ್ 1 ಪೇಜ್ನಿಂದ ಮುಗಿಯುತ್ತದೆ. ಓಕೆ. ಯತ್ವಿದಂ ಪ್ರಸಂಗಾಂತರ ವಾರಣಾಯ ಭಾಷ್ಯದಲ್ಲಿ ಸೂತ್ರ ಭಾಷ್ಯಕಾರರು ಹೇಳಿದ್ದಾರೆ, ಯತ್ವಿದಂ ಪರಮೇಶ್ವರ ವಾಕ್ಯೆ ಜೀವಮಾಶಂಕ್ಯ ಪ್ರತಿಷೇಧತಿ ಸೂತ್ರಕಾರ ನಾಸಂಭವಾತ್ ಇತ್ಯಾದಿನ. ನಾಸಂಭವಾತ್ ನ ಅಸಂಭವಾತ್ ಎಂದು ಸೂತ್ರ ಇದೆ. ಆ ಸೂತ್ರದಲ್ಲಿ ಜೀವವನ್ನು ನಿಷೇಧ ಮಾಡಿ ಪರಮಾತ್ಮವನ್ನು ಹೇಳುತ್ತಾ ಇದೆ. ಅದಕ್ಕೇನರ್ಥ ಎಂದು ಕೇಳಿದ್ದರೆ ಭಾಷ್ಯಕಾರರು ಹೇಳ್ತಾರೆ, ತತ್ರ ನಾಯಮಭಿಪ್ರಾಯ, ತತ್ರಾಯಮಭಿಪ್ರಾಯ. ಅಲ್ಲಿ ಇದು ಆ ಸೂತ್ರದ ಅಭಿಪ್ರಾಯವಿದು. ಏನದು? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವೇ. ನಿಮ್ಮ ಸ್ವರೂಪದಲ್ಲಿ ನೀವು ನಿತ್ಯ ಶುದ್ಧವಾಗೇ ಇದ್ದೀರಿ. ಶುದ್ಧ ಅಂದ್ರೆ ಅವಿದ್ಯೆ ಇಲ್ಲ, ಸಂಸಾರ ಇಲ್ಲ, ದುಃಖ ಇಲ್ಲ, ಮರಣವಿಲ್ಲ, ಅದು ಶುದ್ಧ. ಶುದ್ಧ ಅಂದ್ರೆ ಯಾವ ಪರಿಮಿತಿಗಳು, ಜನ್ಮ ಮರಣಾದಿಗಳೆಂಬ ದೋಷಗಳಿಲ್ಲ, ಅಜ್ಞಾನವಿಲ್ಲ, ಅದು ನಿತ್ಯ ಶುದ್ಧ. ನಿತ್ಯ ಬುದ್ಧ. ಬುದ್ಧ ಅಂದರೇನು? ಜ್ಞಾನಿ ಎಂದರ್ಥ. ಬುದ್ಧ ಅಂದರೆ ಜ್ಞಾನಿ ಎಂದರ್ಥ. ಎನ್ಲೈಟೆಂಡ್. ನಿತ್ಯ ಬುದ್ಧ ಎಂದಿಗೂ ಜ್ಞಾನ ಸ್ವರೂಪನೇ, ಎಂದಿಗೂ ಶುದ್ಧ ಸ್ವರೂಪನೇ. ಮುಕ್ತ, ಎಂದಿಗೂ ಮುಕ್ತನಾಗೇ ಇದ್ದಾನೆ. ಈಗ ಹೊಸದಾಗಿ ಮುಕ್ತಿ ಪಡೆಯಬೇಕಾಗಿಲ್ಲ, ತಾನು ಇರುವುದೇ ಮುಕ್ತಿ ಸ್ವರೂಪ. ಅಂದರೆ ತಾನು ಬದ್ಧನಾಗಿ ಮತ್ತೆ ಮತ್ತೆ ಮುಕ್ತಿ ಪಡೆಯಬೇಕು ಎಂದಲ್ಲ. ಮುಕ್ತಿ ಪಡೆಯಬೇಕು ಅಂದರೆ ತಾನು ಮುಕ್ತನಲ್ಲ ಎಂದಾಗುತ್ತದೆ. ಮುಕ್ತನಲ್ಲ ಎಂದಲ್ಲ, ಇರುವುದೇ ಮುಕ್ತ ಸ್ವರೂಪ. ತಾನಂದರೆ ಮುಕ್ತಿ, ತನಗೆ ಮುಕ್ತಿ ಎಂದು ಅರ್ಥರಹಿತ. ತಾನು ಆತ್ಮ ಅಂದರೆ ಮುಕ್ತ. ಮುಕ್ತಿ ಅಂದರೆ ಆತ್ಮ ಅಷ್ಟೇ. ಆತ್ಮನ ಸ್ವರೂಪವೇ ಮುಕ್ತಿ. ಆತ್ಮವೇ ಮುಕ್ತಿ, ಮುಕ್ತೇ ಆತ್ಮ ಅಷ್ಟೇ ಹೊರತು ಆತ್ಮಗೆ ಮುಕ್ತಿ ಬೇಕು ಎಂದರ್ಥ ಅಲ್ಲ. ಆತ್ಮಕ್ಕೆ ಬಂಧನ ಅನಿಸಿಕೆಯೇ ತಪ್ಪು ತಿಳುವಳಿಕೆ. ಆತ್ಮಕ್ಕೆ ಬಂಧನ ಅನಿಸುವುದೇ ತಪ್ಪು ತಿಳುವಳಿಕೆ. ಆತ್ಮಸ್ವರೂಪವೇ ಮುಕ್ತಿ. ಆತ್ಮ ತಾನು ಇರುವುದು ನಿತ್ಯ ಮುಕ್ತ ಸ್ವರೂಪ. ಆದ್ದರಿಂದ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪವಾದ ಕೂಟಸ್ಥ ನಿತ್ಯ
ನಿತ್ಯ ಅಂದ್ರೆ ಎರಡು ಬಗೆ ನಿತ್ಯ. ನಿತ್ಯ ಅಂದ್ರೆ ಒಂದು ಎಂದಿಗೂ ಇರುತ್ತದೆ, ಬಟ್ ಬದಲಾಯಿಸುತ್ತಾ ಇರುತ್ತದೆ. ಅದಕ್ಕೆ ಪ್ರವಾಹ ನಿತ್ಯ ಹೇಳಿದ್ದೇವೆ. ಇದು ಪ್ರವಾಹ ನಿತ್ಯ ಅಲ್ಲ, ಕೂಟಸ್ಥ ನಿತ್ಯ. ಒಂದು ಕಾಲದಲ್ಲಿ ಬದಲಾಯಿಸುತ್ತಾ ಪ್ರವಾಹ ರೂಪವಾಗಿರುವುದು ಪ್ರವಾಹ ನಿತ್ಯ. ಕೂಟಸ್ಥ ನಿತ್ಯ ಅಂದ್ರೆ ಕಾಲರಹಿತ, ಅದಕ್ಕೆ ಕಾಲವೇ ಇಲ್ಲ. ಕಾಲರಹಿತವಾದ ಸ್ವತಃ ಸಿದ್ಧ ನಿತ್ಯ, ಅದರಿಂದ ಕೂಟಸ್ಥ ನಿತ್ಯ. ಏಕಸ್ಮಿನ್, ತಾನೊಬ್ಬನೇ. ಏಕಸ್ಮಿನ್ ಅಂದ್ರೆ ತಾನು ಪ್ರಮಾತೃವಲ್ಲ ಎಂದರ್ಥ. ಅಲ್ಲಿ ನೋಡಿ, ಅದ್ವೈತ ಅಂದ್ರೆ ಅರ್ಥವೇನು? ಅದ್ವೈತ ಅಂದ್ರೆ ತಾನು ಪ್ರಮಾತೃವಾಗಿ ಇನ್ನೊಂದನ್ನು ತಿಳಿಯುವವನಲ್ಲ. ತಾನು ಪ್ರಮಾತೃವಾಗಿ ಇನ್ನೊಂದನ್ನು ತಿಳಿಯುವವದಾದರೆ ಪ್ರಮಾತೃ ಪ್ರಮೇಯವೆಂಬ ದ್ವೈತ ಇರುತ್ತದೆ, ಅದು ದ್ವೈತ. ತಾನು ಪ್ರಮಾತೃವಾಗಿ ಇನ್ನೊಬ್ಬರು ತನಗಿಂತ ಇನ್ನೊಬ್ಬರು ಎಂದು ಅನುಭವವಿದ್ದರೆ ಅದು ದ್ವೈತ. ತನಗಿಂತ ಇನ್ನೊಬ್ಬರು ಎಂಬ ಆ ಯೋಚನೆ ಮಾಡಕ್ಕೆ ಆಗಲ್ಲ. ಅರಿವು ಒಂದೇ, ಅಖಂಡ ಅನಂತ ಅರಿವು ಒಂದೇ ಒಂದು, ಎಲ್ಲವೂ ಚೈತನ್ಯ ಒಂದೇ ಒಂದು. ಏಕಸ್ಮಿನ್ ಅಸಂಗೇ. ಅಸಂಗ ಅಂದ್ರೇನು? ತಾನಿಗೆ ಉಪಾಧಿ ಇಲ್ಲ, ಇಂದ್ರಿಯ ಮನಸ್ಸುಗಳು ಇಲ್ಲ, ಅಂಟುವುದಿಲ್ಲ. ಹೇಗೆ ಕನ್ನಡಿಗೆ ಪ್ರತಿಬಿಂಬ ಅಂಟಲ್ಲ. ಕನ್ನಡಿ ಅಸಂಗವೋ ಅಲ್ಲವೋ? ನೀವು ಕನ್ನಡಿಯಲ್ಲಿ ಎಷ್ಟು ಬಣ್ಣಗಳನ್ನು ನೋಡಿದ್ದರೂ ಕನ್ನಡಿಗೆ ಯಾವ ಬಣ್ಣಗಳು ಅಂಟಲ್ಲ, ಸುಮ್ಮನೆ ತೋರ್ತವೆ. ಎಷ್ಟು ತೋರಿದರೂ ಯಾವ ಬಣ್ಣ ಅಂಟಲ್ಲ. ಅದು ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗೇ ಇರುತ್ತದೆ. ಅಸಂಗ. ಅಸಂಗ ಅಂದ್ರೆ ಸಾಕ್ಷಿ. ತಾನು ಇಂದ್ರಿಯ ಮನಸ್ಸುಗಳ ಗುಣಗಳಿಗೆ ಅಂಟಿಕೊಳ್ಳಲ್ಲ, ತಾನು ಎಂದಿಗೂ ಸಾಕ್ಷಿಯಾಗೇ ಇರುತ್ತಾನೆ. ಅಂತವನು ಪರಮಾತ್ಮನಿ, ಅಂತ ಪರಮಾತ್ಮನಲ್ಲಿ ತದ್ವಿಪರೀತಂ, ಆ ಪರಮಾತ್ಮಕ್ಕೆ ವಿರುದ್ಧವಾದ ಜೈವಂ ರೂಪಂ. ಜೈವಂ ರೂಪಂ ಅಂದ್ರೆ ಜೀವನ ರೂಪ. ಜೀವನ ರೂಪ ಅಂದ್ರೆ ನಾನು ಕರ್ತೃ, ನಾನು ಭೋಕ್ತೃ, ನಾನು ಇಷ್ಟು ಇಂಥವನು ಎಂಬ ಒಂದು ಪರಿಮಿತ ದೃಷ್ಟಿ. ಅಂದ್ರೇನು? ಕಾಲ ಪರಿಮಿತನಾಗಿದ್ದೇನೆ. ನಾನು ಹುಟ್ಟಿದೆ, ಕೆಲವು ದಿವಸ ಬದುಕುತ್ತೀನಿ, ನಂತರ ನನ್ನ ಮರಣ ಆಗುತ್ತದೆ. ನಾನು ಇಲ್ಲಿದ್ದೇನೆ, ಅಲ್ಲಿಲ್ಲ. ನಾನು ಇಂಥವನೇ ಆಗಿದ್ದಾನೆ, ಇನ್ನೊಬ್ಬನಲ್ಲ. ಪ್ರತಿಯೊಬ್ಬನಿಗಿರುತ್ತದಲ್ಲವೇ? ನೀನು ಯಾರು ಅಂದ್ರೆ ನಾನು ಇವನು, ಇಂಥವನು, ಹೀಗಿರ್ತೀನಿ, ಇಷ್ಟಿರ್ತೀನಿ, ನಾನು ಇದು ಮಾಡ್ತೀನಿ, ಈ ಅನುಭವ ಇಷ್ಟೇ, ಇನ್ನೊಂದಲ್ಲ. ಯಾರೋ ಒಬ್ಬರು ನಿನ್ನನ್ನು ಹೇಳಿದರೆ, ಏನಪ್ಪಾ ನೀನು ಕಳ್ಳವ ಅಂದ್ರೆ, ನೀನು ಕಳ್ಳನ ಅಂದ್ರೆ, ಏನಪ್ಪಾ ನಾನು ಕಳ್ಳನ ಹೇಳ್ತಾ ಇದ್ದೀವಿ, ನಾನು ಕಳ್ಳ. ನಾನು ಒಬ್ಬನೇ ಹೊರತು ಇನ್ನೊಬ್ಬನಲ್ಲ. ನಾನು ಕಳ್ಳನಲ್ಲ, ನಾನು ಒಳ್ಳೆಯವನು, ಈ ಕೆಲಸ ಮಾಡಿದವನು. ಯಾರೋ ಒಬ್ಬರು ಹೇಳ್ತಾರೆ, ಏನಪ್ಪಾ ಇಂಥ ಒಳ್ಳೆಯ ಕೆಲಸ ಮಾಡಬಹುದೇ, ಜನರು ಕಷ್ಟದಲ್ಲಿದ್ದಾರೆ, ಸ್ವಲ್ಪ ಸಹಾಯ ಮಾಡಬಹುದು ಅಂದ್ರೆ, ಅವರ ಸಹಾಯ ಮಾಡುತ್ತಿರುವವನಿಗೆ ಸಿಟ್ಟು ಬರುತ್ತದೆ. ವೈ ಡು ಯು ಥಿಂಕ್ ದಟ್ ಐ ಆಮ್ ನಾಟ್ ಹೆಲ್ಪಿಂಗ್ ದೆಮ್? ನಾನು ಅವರಿಗೆ ಸಹಾಯ ಮಾಡ್ತಾ ಇಲ್ಲ ಎಂದು ಏಕೆಂದು ತಿಳ್ಕೊಂಡಿದ್ದಿ? ಅಂದರೆ ನೀವು ಸಹಾಯ ಮಾಡು ಎಂದು ಸಜೆಷನ್ ಕೊಟ್ಟರೆ ನನ್ನನ್ನು ಸಹಾಯ ಮಾಡ್ತಾ ಇಲ್ಲ ಎಂದು ತಿಳ್ಕೊಂಡು ಬಿಟ್ಟರು ಅವರಿಗೆ ಸಿಟ್ಟು ಬರುತ್ತದೆ. ಅಂದ್ರೆ ಏನು? ನಾನಿಂಥವನು ಎಂದು ಹಿ ಶುಡ್ ರಿಕಗ್ನೈಸ್. ಅವರು ಒಪ್ಕೊಳ್ಳಬೇಕು, ನಾನಿಂಥವನು, ಈ ಕೆಲಸ ಮಾಡಿದವನು, ಈ ಕೆಲಸ ಮಾಡಲಿಲ್ಲ, ಈ ಗುಣಗಳಿರುವವನು, ಈ ಗುಣಗಳಿಲ್ಲವನಲ್ಲ ಎಂದು. ದಿಸ್ ಇಸ್ ವಾಟ್, ಇದು ಜೀವಭಾವ. ನಾನು ಇದು, ಹೀಗೆ, ಇಂಥವನು, ಇಷ್ಟು ಗುಣಗಳು, ಇದು ಇದು ಎಂದು. ಆದರೆ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ತಾನಿದ್ದಾನೆ. ಯಾರು, ಯಾವಾಗ, ಹೇಗೆ, ಎಷ್ಟು ಏನು ಹೇಳಕ್ಕಾಗಲ್ಲ. ಇರುವುದು ಮಾತ್ರ ಗ್ಯಾರಂಟಿ. ಇದ್ದಾನೆ. ಏನು ಅಂದ್ರೆ ಎಲ್ಲ ಇದ್ದಾನೆ. ನನ್ನನ್ನು ಏನೆಂದು ತಿಳ್ಕೋ, ಎಲ್ಲಾ ಕರ್ಮಗಳು ನಾನೇ. ಎಲ್ಲಾ ಕರ್ಮಗಳಂದ್ರೆ ಒಳ್ಳೆಯದು ಕೆಟ್ಟದು ನೀವು ಯಾವತ್ತು ತಿಳ್ಕೊಂಡ್ರೂ ನನಗೇನು ಆಕ್ಷೇಪವಿಲ್ಲ. ಏಕೆ ಎಲ್ಲವೂ ತನ್ನಲ್ಲೇ ಕಲ್ಪಿತ. ಪಾತ್ರ ಮಾಡಿರುವ ಎಲ್ಲಾ ಕೆಲಸಗಳು ನಟನಲ್ಲಿ ಕಲ್ಪಿತವೇ ಹೊರತು ನಟನು ಯಾವ ಕೆಲಸ ಮಾಡಲ್ಲ. ಹಾಗೆ ಅವನಿಗೆ ವಿಪರೀತವಾದ ಜೈವಂ ರೂಪಂ. ಜೈವರೂಪ ಬ್ರಹ್ಮಸ್ವರೂಪಕ್ಕೆ ವಿಪರೀತವಾಗಿದೆ. ವಿಪರೀತ ಅಂದ್ರೆ ಉಲ್ಟಾ. ಉಲ್ಟಾ ಅಂದ್ರೆ ತಪ್ಪು ತಿಳುವಳಿಕೆ ಎಂದರ್ಥ. ವಿಪರೀತ ಅಂದ್ರೆ ತಪ್ಪು ತಿಳುವಳಿಕೆ. ತಾನಿರುವುದು ಬ್ರಹ್ಮ, ಸಚ್ಚಿದಾನಂದ ಸ್ವರೂಪ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ನಾನು ಅಜ್ಞಾನಿ, ಅಲ್ಪಜ್ಞ, ಏನೋ ಯಾವುದೋ ಕೆಲಸ ಮಾಡಿದವನು, ದುಃಖಿ, ಸಂಸಾರಿ ಎನ್ನುವುದು ಜೀವಭಾವ. ತಾನಿರುವುದು ಬ್ರಹ್ಮ, ಅನಿಸಿಕೆ ಜೀವ. ಈ ಅನಿಸಿಕೆ ಎಲ್ಲ ತನ್ನ ಸ್ವರೂಪಕ್ಕಿಂತ ಉಲ್ಟಾ ಆಗಿ ಅನ್ಕೊಳ್ತಾನೆ, ಉಲ್ಟಾ ಆಗಿ ತಿಳ್ಕೊಳ್ತಾನೆ. ಜೈವಂ ರೂಪಂ ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತಂ. ಆಕಾಶದಲ್ಲಿ ತಲ ಮಲ ನೋಡಿದ್ದೀರಾ? ಮಲ ಅಂದ್ರೇನು? ಬಣ್ಣ. ನೀವು ಆಕಾಶದಲ್ಲಿ ನೋಡಿದ್ದರೆ ಆ ಬ್ಲೂ ಬಣ್ಣ ಆಗಿ ಕಂಡು ಬರ್ತದೆ. ತಲ ಅಂದ್ರೆ ಗೊತ್ತಾ? ಒಂದು ನೀಲದ ಏನು ಹೇಳ್ತೀವಿ, ಪೆನಮ್ ಅಂದ್ರೆ ಪ್ಯಾನ್. ನೀಲದ ಒಂದು ಶಾಮಿಯಾನ,
ನೀಲದ ಒಂದು ಟೋಪಿ ಹೀಗಿರುತ್ತದೆ ನೋಡಿ, ಹೀಗೆ ಇಷ್ಟಿರುವಂತ ಇಂಥದ್ದು ನೀಲದ ಒಂದು ನಮ್ಮ ನಮ್ಮ ಎಲ್ಲರಿಗೆ ತಲೆ ಮೇಲೆ ಹೀಗೆ ಉಲ್ಟಾ ಮಾಡಿಟ್ಟಿದ್ದಂತೆ ಅನಿಸುತ್ತದೆ ಅಲ್ಲವೇ? ಒಂದು ಹೊರೈಸನ್ ರೌಂಡ್ ಆಗಿ ಕಂಡು ಬರ್ತದೆ. ನೀಲಾಕಾಶದ ಒಂದು ಬಟ್ಟೆನೋ ಶಾಮಿಯಾನೋ ಕಟ್ಟಿದ್ದಂತೆ ಅನಿಸುತ್ತದೆ, ಅನ್ಸಲ್ಲವಾ? ಅಥವಾ ಒಂದು ಪಾತ್ರ ಇಟ್ಟಿದ್ದ ಹಾಗೆ, ಹೀಗೆ ನೀಲ ಪಾತ್ರ. ಅದು ತಲ ಅಂದ್ರೆ ಒಂದು ಸರ್ಫೇಸ್, ತಲ ಅಂದ್ರೆ ಒಂದು ಸೀಲಿಂಗ್. ಓಕೆ, ತಲ ಅಂದ್ರೆ ಸೀಲಿಂಗ್, ಮಲ ಅಂದ್ರೆ ಕಲರ್. ತಲ ಮಲ, ಆಕಾಶಕ್ಕೆ ತಲ ಮಲ. ತಲ ಅಂದ್ರೆ ಒಂದು 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 ಸೀಲಿಂಗ್ ಇದ್ದಂತೆ ಇಂಥದ್ದು, ಈ ತರಹ ಸೀಲಿಂಗ್. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಗುಂಡಿ ಇದೆ, ಈಗ ಸ್ವಲ್ಪ ರೌಂಡ್ ಇದೆ ಅನ್ಸುತ್ತದ ಅಲ್ವಾ? ಆಕಾಶ ನೋಡಿದ್ದರೆ ಅದು ನೀಲ ಬಣ್ಣ ಅನ್ಸುತ್ತದೆ. ಅದಕ್ಕೆ ಮಲ ಇಲ್ಲ ಅಂದ್ರೆ ಬಣ್ಣ ಇಲ್ಲ. ಇನ್ನೊಂದೇನು, ತಲ ಇಲ್ಲ ಅಂದ್ರೆ ರೌಂಡ್ ಶೇಪ್ ಆಗಿರುವಂತ ಒಂದು ಇನ್ವರ್ಟೆಡ್ ಪ್ಯಾನ್, ಬ್ಲೂ ಪ್ಯಾನ್, ರೌಂಡ್ ಇನ್ವರ್ಟೆಡ್ ಬ್ಲೂ ಪ್ಯಾನ್, ಒಂದು ಸೀಲಿಂಗ್ ಆಗಿದ್ದಂತೆ. ಆ ಸೀಲಿಂಗ್ ಇಲ್ಲ, ಬ್ಲೂನೆಸ್ ಇಲ್ಲ. ವ್ಯೋಮ್ನೀವ ತಲಮಲಾದಿವತ್, ಆಕಾಶದಲ್ಲಿ ತಲಮಲ ಇಲ್ಲದಿದ್ದರೂ ಹೇಗೆ ಅನಿಸುತ್ತದೋ? ಆಕಾಶಕ್ಕೆ ಏನು ಬಣ್ಣ ಇರುತ್ತದಪ್ಪ? ಆಕಾಶಕ್ಕೆ ಆಕಾರ ಇರುತ್ತದ, ಸೀಲಿಂಗ್ ಇರುತ್ತದ? ಇಲ್ಲಿ ನೋಡಿ, ನಾವು ಇಲ್ಲಿ ಹೇಗೆ ಖಾಲಿ ಇದೆಯೋ ಅಲ್ಲಿಯೂ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ, ಕೈಯೆಲ್ಲ ತಿರುಗುತ್ತಾ ಇದೆ, ಖಾಲಿ ಆಕಾಶ. ಹಾಗೂ ಅಲ್ಲಿಯೂ ಎಲ್ಲಿ ನೀಲಾಕಾಶ ಸೀಲಿಂಗ್ ಅನಿಸುತ್ತಾ ಇದೆಯೋ ಅಲ್ಲಿಯೂ ಹಾಗೇ ಇದೆ. ಆದರದು ಅನಿಸುತ್ತದೆ ಏನೋ ಒಂದು ಸೀಲಿಂಗ್ ಆಗಿದ್ದಂತೆ, ಅಲ್ಲವೇ? ಅನ್ಸಲ್ಲವಾ? ಆ ಅನಿಸಿಕೆ ಸುಮ್ಮನೆ ಕಲ್ಪಿತ ಭ್ರಮೆ, ಅಲ್ಲೇನಿಲ್ಲ ಅಲ್ಲವೇ? ಅದೇ ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತಂ ಅಂದರೆ ಯಾರು ಮಾಡಿದ್ದಾರೆ ಅದು ನೋಡಿ. ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದನಲ್ಲ, ಅನಿಸುತ್ತದೆ, ಎಲ್ಲರಿಗೆ ಅನಿಸುತ್ತದೆ. ಹಾಗೆ ನಾನೊಬ್ಬ ಜೀವನಂತೆ, ನನಗೆ ಪ್ರಪಂಚ ತೋರುತ್ತಿದ್ದಂತೆ ನಾನು ಈ ಅವಸ್ಥದಲ್ಲಿದ್ದೇನೆ ಅನಿಸುತ್ತದೆ. ಆಲ್ ದಿಸ್ ಪುಟ್ ಟುಗೆದರ್ ಒನ್ ಅನಿಸಿಕೆ. ನನ್ನ ಸುತ್ತು ಪ್ರಪಂಚ ಇದೆ, ನಾನೊಬ್ಬ ವ್ಯಕ್ತಿಯಂತೆ, ನನ್ನ ಸುತ್ತು ಪ್ರಪಂಚ ಇದ್ದಂತೆ. ಆಲ್ ದಿಸ್ ಪುಟ್ ಟುಗೆದರ್ ಒಂದೇ ಅನಿಸಿಕೆ, ಅನೇಕ ಥಾಟ್ಗಳಲ್ಲ. ಇದು ಯಾವಾಗನಿಂದ ಇದೆ, ಯಾವಾಗ ಹೇಳಕ್ಕಾಗಲ್ಲ. ನಾನು ಜೀವನು ಪ್ರಪಂಚ ಎಂಬು ಇಟ್ಟುಕೊಂಡೆ, ಅಧ್ಯಾಸ ಇಟ್ಟುಕೊಂಡೆ. ಯಾವಾಗ ಟೈಮು, ದೇಶ ಕಾಲ ನೋಡ್ತೀರಿ. ದೇಶ ಕಾಲ ಹೇಳಬೇಕಂದ್ರೆ ಮೊದಲು ಜೀವಭಾವ ಅಧ್ಯಾಸ ಇಟ್ಕೊಂಡೇ ದೇಶಕಾಲ ಮಾತಾಡ್ತೀರಿ. ಇವರೇನ್ ಮಾಡ್ತಾನೆ, ನನಗೆ ಪ್ರಪಂಚ ಕಂಡು ಬರ್ತಾ ಇದೆ, ನಾನು ಜೀವನಾಗಿದ್ದೇನೆ. ಯಾವಾಗನಿಂದ? ಏನಪ್ಪ ಯಾವಾಗನಿಂದ ಎಂದು ಜೀವನನ್ನು ಹೇಳಕ್ಕಾಗ್ತದ? ಜೀವನಾಗಿರುವಾಗಲೇ ನಿಮಗೆ ಯಾವಾಗ ಅಂದ್ರೇನು? ಕಾಲ ಅಲ್ಲವೇ? ನೀವು ಜೀವನಾಗಿರುವಾಗಲೇ ಕಾಲಾನುಭವ ತೋರುತ್ತದೆ. ಕಾಲದಲ್ಲಿ ಜೀವಭಾವ ಬರುತ್ತದಾ? ಕಾಲದಲ್ಲಿ ಪ್ರಪಂಚ ಹುಟ್ಟುತ್ತದಾ? ಪ್ರಪಂಚವೇ ಕಾಲ ಅಂದ್ರೆ ಪ್ರಪಂಚವೇ. ಮತ್ತೆ ಪ್ರಪಂಚವೇ ಪ್ರಪಂಚ ಯಾವಾಗ ಹುಟ್ಟಿತು ಅಂದ್ರೆ ಕಾಲವು ಯಾವಾಗ ಹುಟ್ಟಿತು ಎಂದು ಕೇಳಿದ ಹಾಗಿದೆ. ಕಾಲವು ಯಾವಾಗ? ಏನಪ್ಪ ಕಾಲ? ಯಾವಾಗ ಅಂದ್ರೇನೆ ಕಾಲ, ಯಾವಾಗ ಎಂದರೆ ಕಾಲ ಅಂತದ್ದು. ಕಾಲ ಯಾವಾಗ ಹುಟ್ಟಿತು ಅಂದ್ರೆ ಅದೇನು ಪ್ರಶ್ನೆ? ಅಂದ್ರೆ ಕಾಲವನ್ನು ಇನ್ನೊಂದು ಕಾಲದಲ್ಲಿ ಎಂದು ಡಬಲ್ ಕಾಲ ಊಹಿಸ್ತಾ ಇದ್ದೀರಾ, ಎರಡನೇ ಕಾಲ ಇಲ್ಲವೇ ಇಲ್ಲ. ಆದ್ದರಿಂದ ನಾನೊಬ್ಬನು ಈ ಪ್ರಪಂಚ ಎಂಬುದು ಅನಿಸುತ್ತಾ ಇದೆ. ಈ ಅನಿಸುವಾಗಲೇ ಕಾಲಾನುಭವವೂ ಅನಿಸುತ್ತಾ ಇದೆ. ಕಾಲವೂ ಅನಿಸಿಕೆಯೇ. ಜೀವನಿಗೆ ಕಾಲ ಅನಿಸುತ್ತದೆ ನೋಡಿ, ಜೀವಭಾವಕ್ಕೆ ಕಾಲಭಾವ, ಜೀವನು ಎಂದು ಅನಿಸಿಕೆಗೆ ಕಾಲ ಅನಿಸಿಕೆ. ಆದ್ದರಿಂದ ಯಾವಾಗ ಜೀವ ಅಂದ್ರೆ ಯಾವಾಗ ಏನು? ಜೀವನು ಯಾವಾಗ? ಜೀವ ಅನಿಸುತ್ತಾ ಇದೆ ಅಷ್ಟೇ. ಈ ಅನಿಸಿಕೆಯೇ ಕಾರಣ, ಇದಕ್ಕಿನ್ನೊಂದು ಕಾರಣವಿಲ್ಲ. ಅದನ್ನೇ ಅಧ್ಯಾಸಕ್ಕೆ ಮೂಲವಿದ್ಯಾ ಇಲ್ಲ, ಕಾರಣವಿಲ್ಲ ಅಂದ್ರೆ ಅರ್ಥವೇನು? ಅನಿಸಿಕೆ ಅನಿಸುತ್ತಾ ಇದಪ್ಪ, ಅನಿಸಿಕೆ ಆಗಿದೆ ಅಷ್ಟೇ. ಅನಿಸಿಕೆಕ್ಕೂ ಕಾರಣ ಹುಡುಕಿದ್ದರೆ ಅದು ನೀವು ಅನಿಸಿಕೆಯಲ್ಲಿದ್ದುಕೊಂಡೇ ಏನೋ ಊಹಿಸಿಕೊಳ್ತಾ ಇದ್ದೀರಿ. ಅನಿಸಿಕೆಗೆ ಕಾರಣ ಹುಡುಕುವುದು ಅದು ಅನಿಸಿಕೆಯೇ. ಅಧ್ಯಾಸಕ್ಕೆ ಕಾರಣ ಹುಡುಕುವುದು ಅಧ್ಯಾಸನೆ. ಅದರಿಂದ ಹುಡುಕಿದ್ದರೂ ಪ್ರಯೋಜನವಿಲ್ಲ. ಆ ಅನಿಸಿಕೆಯೇ ಅಧ್ಯಾಸ. ನಾವು ಹೇಳಿದ್ವಿ, ಹೀಗ ಮೂಲವಿದ್ಯಾ ಇಲ್ಲ, ಅಧ್ಯಾಸ ಇದೆ ಅಂದ್ರೆ ಇವರು ಏನೇನೋ ಊಹಿಸ್ಕೊಳ್ತಾರೆ. ಅವ್ರ ಪುಸ್ತಕಗಳನ್ನು ನೋಡಿದ್ದೀರಿ, ಏನೇನೋ ಮಾಡ್ತಾರೆ. ಅಧ್ಯಾಸಕ್ಕೆ ಕಾರಣವಿಲ್ಲ ಅಂದ್ರೆ, ಅದಕ್ಕೆ ಕಾರಣವಿಲ್ಲ ಅಂದ್ರೆ ಅವರು ಕಾರಣ ಊಹಿಸಿಕೊಂಡು ಅಧ್ಯಾಸಕ್ಕೆ ಕಾರಣವೇನು ಹೀಗೆ ಪ್ರಶ್ನೆ ಮಾಡ್ತಾರೆ. ಗೊತ್ತಾ? ಓಕೆ, ನೀವು ಮೂಲವಿದ್ಯಾ ಅಧ್ಯಾಸಕ್ಕೆ ಕಾರಣವಿಲ್ಲ ಎಂದು ಕೇಳಿದ್ದೀರಲ್ಲ, ನಾವು ಹೇಳ್ತೀವಿ ಅಧ್ಯಾಸಕ್ಕೆ ಕಾರಣವೇನು? ನೀ ಅಧ್ಯಾಸಕ್ಕೆ ಕಾರಣ ಹೇಳ್ತಾ ಇಲ್ಲ.
ಅವ್ರೇನ್ ಮಾಡ್ತಾರ ಗೊತ್ತಾ? ಅಧ್ಯಾಸವು ಅಧ್ಯಸ್ಥವೋ ಅಲ್ಲವೋ ಹೇಳಿ, ಅಧ್ಯಾಸವು ಅಧ್ಯಸ್ಥವೋ ಅಲ್ಲವೋ ಹೇಳಿ. ನಾನು ಹೇಳಿದ್ದಿ ಜೀವಭಾವ ಜಗತ್ತು ಒಂದು ಅನಿಸಿಕೆ ಅಂದ್ರೆ, ಈ ಅನಿಸಿಕೆಯು ಅನಿಸಿಕವೋ ಅಲ್ಲವೋ ಹೇಳಿ. ಇದು ಯಾರು? ಮೂಲವಿದ್ಯಾವಾದಿಗಳು. ಇದು ಮೂಲವಿದ್ಯಾ ಪಂಡಿತರು ಸ್ವಾಮೀಜಿಗೆ ಆಕ್ಷೇಪ ಮಾಡಿ ನಾವು ಗೆದ್ದಿದ್ದೇವೆ, ಸ್ವಾಮೀಜಿಯನ್ನು ಸೋಲಿಸಿದ್ದೇವೆ ಎಂದು ಹೇಳಿಬಿಟ್ಟರು. ಅಲ್ಲವೇ? ಸ್ವಾಮೀಜಿಯನ್ನು ಸೋಲಿಸಿದ್ದೇವೆ ಎಂದು ಹೇಳಿಬಿಟ್ಟರು. ಏನು ಪ್ರಶ್ನ ಅವರು? ಇದೇ ಪ್ರಶ್ನ. ಅಧ್ಯಾಸವೋ ಅಧ್ಯಾಸವೋ ಅಲ್ಲವೋ ಹೇಳಿ. ಅಧ್ಯಾಸವೋ ಅಧ್ಯಾಸವೋ ಅಲ್ಲವೋ ಪ್ರಶ್ನ ಅಂತೆ ನೋಡಿ. ಉದಾಹರಣೆಗೆ ಕತ್ತಲೆ ಇದೆ ಅಂದ್ರೆ ಕತ್ತಲೆವೋ ಅಲ್ಲವೋ ಹೇಳಿ. ಕತ್ತಲೆಬು ಬೆಳಕೋ ಅಲ್ಲವೋ? ಕತ್ತಲೆಬು ಬೆಳಕೋ ಕತ್ತಲೆವೋ ಹೇಳಿ. ಕತ್ತಲೆನೇ ಕತ್ತಲೆ ಅಲ್ಲವೋ ಅಂದ್ರೆ ಅದು ಏನು ಪ್ರಶ್ನಪ್ಪ? ಅದು ನೋಡಿ ಅವ್ರು ಮಾತಾಡೋದು. ಹೀಗೆ ಮಾತಾಡಿ ನಾವು ಗೆದ್ದಿದ್ದೇವೆ, ಸಚ್ಚಿದಾನಂದ ಸ್ವಾಮೀಜಿ ಸೋತು ಹೋದರೆಂದು ಪುಸ್ತಕ ಪ್ರಿಂಟ್ ಮಾಡಿಕೊಂಡರು. ಅದು ಮತ್ತೆ ಇತ್ತೀಚೆಗೆ ಮತ್ತೆ ಪ್ರಿಂಟ್ ಮಾಡಿದ್ದಾರೆ. ನಾನು ಹುಡುಕಿದ್ದರೆ ಅದು ಯಾರಿಗೋ ಸಿಕ್ಕಿತು, ನನಗೆ ಸಿಗಲಿಲ್ಲ, ಪುಸ್ತಕ ಮುಗಿದು ಹೋಯಿತು ಎಂದು ಹೇಳಿದ್ದಾರೆ. ಅದು ಹಿಂದೆ ತುಂಬಾ ಹಿಂದೆ ಪ್ರಿಂಟ್ ಮಾಡಿದ್ದಾರೆ. ಈಗ ಮೂಲವಿದ್ಯಾಗ ಅದು ಇದೇ ಇಟ್ಕೊಂಡು ಈ ಒಂದೇ ವಾಕ್ಯ. ನಾನು ಹೈದರಾಬಾದ್ನಲ್ಲಿರುವಾಗ ಹೇಳಿದ್ದರು, ಅವರು ಮಠಗಳು ಪೀಠಗಳು ಪ್ರಿಂಟ್ ಮಾಡಿದ್ದಾರೆ, ಯಾವಾಗಲೂ ನಿಮ್ಮ ಸಚ್ಚಿದಾನಂದ ಸ್ವಾಮೀಜಿಯನ್ನು ಯಾವಾಗಲೂ ಸೋಲಿಸಿದ್ದಾರೆ ಎಂದು ಹೇಳಿದ್ರು. ನಾನು ಹೇಳಿದ್ದೀನಿ ಯಾವದದು ಎಂದು ಹೇಳಿದ್ದೆ. ಈಗ ಇದು ತೋರಿ, ಅದು ಸಿಗಲಿಲ್ಲ. ಆವಾಗ ತುಂಬಾ ಹುಡುಕಿದೆ ವರ್ಷಗಟ್ಲ. ನಂತರ ನೋಡಿದ್ದರೆ ಅದು ಒಂದು ಪ್ರಬಂಧ ಇದೆ. ಅದರಲ್ಲಿ ಏನು ಪ್ರಶ್ನೆ ಅಂದ್ರೆ, ನೀವು ಮೂಲವಿದ್ಯಾ ಅಧ್ಯಸ್ಥವೋ ಅಲ್ಲವೋ ಪ್ರಶ್ನೆ ಕೇಳ್ತಾ ಇದ್ದೀರಿ. ಅವರೇನು ಹೇಳ್ತಾರೆ? ಮೂಲವಿದ್ಯಾ ಅಧ್ಯಸ್ಥವಾದರೆ ಅದು ಕಲ್ಪಿತ ಎಂದು, ಆತ್ಮಸ್ವರೂಪಕ್ಕೆ ಇಲ್ಲ ಎಂದು ಗೊತ್ತಾಗ್ತದೆ ಎಂದು ನಮ್ಮದು. ಮೂಲವಿದ್ಯಾ ಅಧ್ಯಸ್ಥ ಅಲ್ಲ ಅಂದ್ರೆ ಬಿಡುವುದು ಹೋಗುವುದು ಹೇಗೆ? ಜ್ಞಾನ ಏನು ಮಾಡ್ತದೆ? ಈ ದೃಷ್ಟಿಯನ್ನು ತಿರುಗಿಸುವುದೇ ಜ್ಞಾನ. ಜ್ಞಾನ ಅಂದ್ರೆ ಏನಲ್ಲ, ತಪ್ಪು ದೃಷ್ಟಿಯನ್ನು ಬಿಡಿಸಿ ಸರಿಯಾದ ದೃಷ್ಟಿಗೆ ಬರುವುದೇ ಜ್ಞಾನ. ಹಾಗಾದರೆ ಅಧ್ಯಾಸವನ್ನು ತೆಗೆಯುವುದಂದ್ರೆ ಇಲ್ಲಿದ್ದನ್ನು ತೆಗೆದು ಅಲ್ಲಿ ಬಿಸಾಕುವುದಲ್ಲ. ಅಧ್ಯಾಸ ದೃಷ್ಟಿ ಬಿಟ್ಟು ಅನಧ್ಯಸ್ಥ ದೃಷ್ಟಿಗೆ ಬರುವುದು ಅಷ್ಟೇ. ಅದರಿಂದ ಅಧ್ಯಾಸ ಎಂಬುದೇ ರಾಂಗ್ ಸ್ಟ್ಯಾಂಡ್ ಪಾಯಿಂಟ್. ರಾಂಗ್ ಸ್ಟ್ಯಾಂಡ್ ಪಾಯಿಂಟ್ ಅನ್ನು ಬಿಟ್ಟು ರೈಟ್ ಸ್ಟ್ಯಾಂಡ್ ಪಾಯಿಂಟ್ ಬರುವುದು, ಅದೇ ಜ್ಞಾನ. ಆದ್ದರಿಂದ ನೀವು ಮೂಲವಿದ್ಯವು ಅಧ್ಯಾಸವೋ ಅಲ್ಲವೋ ಅಂದ್ರೆ, ಈಸ್ ಮೂಲವಿದ್ಯಾ ಡ್ಯೂ ಟು ರಾಂಗ್ ಸ್ಟ್ಯಾಂಡ್ ಪಾಯಿಂಟ್ ಆರ್ ನಾಟ್? ಅದೇ ಅಧ್ಯಾಸ ನಾವು ಕೇಳಿದ್ದು. ಅವರೇನು ಹೇಳ್ತಾರ ಗೊತ್ತಾ? ಅದಕ್ಕೆ ಕೌಂಟರ್ ಕ್ವಶನ್ ಅಂತೆ, ಅಧ್ಯಾಸವೋ ಅಲ್ಲವೋ ಕೇಳಿ. ನೀವು ಅಧ್ಯಾಸ ಹೇಳಿದಿರಲ್ಲ, ಅಧ್ಯಾಸವೋ ಅಲ್ಲವೋ? ಅಧ್ಯಾಸ ಏನಪ್ಪ? ಅಧ್ಯಾಸಕ್ಕೆ ಇನ್ನೊಂದು ಅಧ್ಯಾಸ ಇರುತ್ತದೆ. ಅನಿಸಿಕೆ ಅದು ನಿಮಗೆ ನಿಜವಾಗಿ ಇಲ್ಲಪ್ಪ, ಅದು ಸುಮ್ಮನೆ ಇದು ಹಾವು ಎಂದು ಹೇಳಿದ ಉದಾಹರಣೆ ಹೇಳ್ತೀನಿ. ಅದು ಹಾವಿಲ್ಲಪ್ಪ, ನಿಮಗೆ ಅನಿಸುತ್ತಾ ಇದೆ ಅಂದ್ರೆ, ಅನಿಸಿಕೆಯೋ ಅಲ್ಲವೋ ಹೇಳು. ಅನಿಸಿಕೆ ಅದೇನಪ್ಪ? ಅನಿಸಿಕೆಯೋ ನಿಜವೋ? ಇದೇನಪ್ಪ? ಅನಿಸಿಕೆಯೋ ಅಲ್ಲವೋ ಅಂದ್ರೆ, ಈಗ ಈ ವಿತಂಡವಾದವೇ ಅವರಿಗೆ ಬೇಕಾಗಿತ್ತು. ಈ ವಿತಂಡವಾದವನ್ನು ಹೇಳಿ ಸಚ್ಚಿದಾನಂದ ಸ್ವಾಮೀಜಿ ಸೋತು ಹೋದರೆಂದು ಪುಸ್ತಕ ಪ್ರಿಂಟ್ ಮಾಡಿಕೊಂಡರು. ನಮಗೆ ಅದು ಏನು ಅರ್ಥವೇ ಆಗಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೋ ಅದು ಅರ್ಥವೇ ಆಗಲಿಲ್ಲ ನಮಗೆ. ಇದು ತಪ್ಪು ತಿಳುವಳಿಕೆ. ಅಂದ್ರೆ ಅನಿಸಿಕೆ ಅಂದ್ರೆ ಏನು? ಪುಸ್ತಕ ಇದ್ದುಕೊಂಡು ನಾನು ಪುಸ್ತಕ ಎಂದು ತಿಳ್ಕೊಂಡರೆ ಜ್ಞಾನ. ಅಂದರೆ ಏನು? ವಸ್ತುತಂತ್ರ. ಪುಸ್ತಕ ಇದ್ದು ಪುಸ್ತಕವನ್ನು ತಿಳ್ಕೊಂಡರೆ ಅದು ಜ್ಞಾನ. ಇರುವುದು ಪುಸ್ತಕ, ನನಗೆ ಅನಿಸಿಕೆ ಇನ್ನೊಂದು, ಅದು ತಪ್ಪು ತಿಳುವಳಿಕೆ. ಅನಿಸಿಕೆಯು ತಪ್ಪು ತಿಳುವಳಿಕೆ ಎಂದು ಹೇಳಿದ್ದೀವಿ. ಈ ಅನಿಸಿಕೆಯು ಅನಿಸಿಕೆ ದೃಷ್ಟಿಯಾನೇ ಇದೆ, ಆತ್ಮದೃಷ್ಟಿಗಿಲ್ಲ. ಅದೇ ಅನಿಸಿಕೆ ಅಂದ್ರೆ ಅರ್ಥವೇನು? ಆತ್ಮದ ಸ್ವರೂಪ ದೃಷ್ಟಿಗಿಲ್ಲ, ಅನಿಸಿಕೆಯೇ ಒಂದು ತಪ್ಪು ದೃಷ್ಟಿ ಎಂದು ಹೇಳಿದ್ದೀವಿ. ಅವರೇನು ಹೇಳ್ತಾರೆ? ಅದೇನೋ ವಿಚಿತ್ರ. ಅವರಿಗೆ ಹೇಗಾದರೂ ಅಧ್ಯಾಸಕ್ಕೆ ಕಾರಣವಿದೆ ಎಂದು ಹೇಳಬೇಕು. ಆ ಕಾರಣವು ಅಧ್ಯಾಸವಲ್ಲ, ಜ್ಞಾನದಿಂದ ಹೋಗುತ್ತದೆ. ಅವರ ಸಿದ್ಧಾಂತವೇನೆಂದರೆ ಅದು ಅಧ್ಯಾಸವಲ್ಲ. ಅದೇ ನಮ್ಮ ಸ್ಟ್ಯಾಂಡ್. ಅದು ಅಧ್ಯಾಸವಾಗಬಾರದು. ಮೂಲವಿದ್ಯಾ ಅಧ್ಯಾಸವಲ್ಲ. ಅದೇ ನಮ್ಮ ಪ್ರಕ್ರಿಯೆ ವಿಶೇಷ. ನೀವು ಬೇರೆ ಏನಾದರೂ ಹೇಳು, ಒಂದು ವಾಕ್ಯದಲ್ಲಿ ಹೇಳ್ತೀವಿ ಮೂಲವಿದ್ಯಾ ಅಧ್ಯಾಸವಲ್ಲ, ಅದು ಜ್ಞಾನದಿಂದ ಹೋಗುತ್ತದೆ ಎಂದು ಒಪ್ಪಬೇಕು. ಏಕೆ ಅಂದ್ರೆ ನಾವು ಒಪ್ಪಿದ್ದೇವೆ ಜ್ಞಾನದಿಂದ ಹೋಗುತ್ತದೆ ಎಂದು, ಅದರಿಂದ ಒಪ್ಕೊಳ್ತೀವಿ ಅಷ್ಟೇ. ಏಕೆ ಅಂದ್ರೆ ನಾವು ಒಪ್ಪಿಕೊಂಡಿದ್ದೀವಲ್ಲ, ಜ್ಞಾನದಿಂದ ಹೋಗುತ್ತದೆ ಎಂದು ಒಪ್ಪಿಕೊಂಡಿದ್ದೀವಿ, ಒಪ್ಪಬೇಕಷ್ಟೇ. ಅದು ಅಧ್ಯಾಸ ಅಲ್ಲ, ಜ್ಞಾನದಿಂದ ಹೋಗುತ್ತದೆ. ಅಂದರೆ ಸರ್ಟನ್ ಅಸಂಪ್ಷನ್ಸ್ ಮಾಡಿ ಮಾತಾಡುವುದು, ಅದು ಯುಕ್ತಿಯುಕ್ತವಾಗಿ ಹೊಂದುತ್ತಾ ಇಲ್ಲ.
ಅಧ್ಯಾಸ ಎಂಬುದು ಒಂದು ಘಟನೆ ಅಲ್ಲ, ಒಂದು ನಿಜವಾಗಿ ಆಗಿರುವ ಘಟನೆಯಲ್ಲ. ಅಧ್ಯಾಸ ಎಂಬುದು ಒಂದು ತಪ್ಪು ದೃಷ್ಟಿ ಅಲ್ಲವೇ? ನಿಜವಾದ ಸ್ವರೂಪಕ್ಕೆ ತಾನೇ ಇಲ್ಲ ಎಂದರ್ಥ. ಅಧ್ಯಾಸ ಇದ್ದುಕೊಂಡು ತೆಗೆಯುವುದಲ್ಲ, ಅಧ್ಯಾಸ ಅನಿಸಿಕೆ ಸ್ವರೂಪ ದೃಷ್ಟಿಗೆ ತಾನೇ ಇಲ್ಲ. ನೀವೇನು ತೆಗೆಯಬೇಕಾಗಿಲ್ಲ ಅಷ್ಟೇ ನಾವು ಹೇಳಿದ್ದು. ಅದೇನು ತೆಗೆಯಬೇಕಾಗಿಲ್ಲ, ಏಕೆಂದರೆ ಅದು ತಪ್ಪಾಗಿ ಅನಿಸುತ್ತಾ ಇದೆ. ತಪ್ಪಾಗಿ ಅನಿಸುವುದರಿಂದ ತಾನೇ ಇಲ್ಲ ಎಂದಾಯ್ತಲ್ಲ. ಅವರು ಹೇಳ್ತಾರೆ ಅಧ್ಯಾಸ ಅಧ್ಯಾಸ್ತವೋ ಅಲ್ಲವೋ ಅಂದ್ರೆ, ಅಧ್ಯಾಸ ಅಂದ್ರೆ ತಾನೇ ಇಲ್ಲ ಎಂದಾಯ್ತು. ಇನ್ನೇನು ಅಧ್ಯಾಸ ಅಂದ್ರೆ ಏನು? ತಾನೇ ಇಲ್ಲ. ಅದನ್ನು ಮತ್ತೆ ಅಧ್ಯಾಸವನ್ನು ಅಧ್ಯಾಸ ಎಂದು ಹೇಳಬೇಕಾ? ಅಧ್ಯಾಸವನ್ನು ಅಧ್ಯಾಸ ಅಂದರೆ ಏನಿದು ಕುತರ್ಕ ಆಗದಿದ್ದರೆ? ಏಕೆಂದ್ರೆ ತರ್ಕಶಾಸ್ತ್ರ ಓದಿದ್ದರೆ ಬುದ್ಧಿ ಹಾಳಾಗ್ತದೆ ಅಂತ ಅರ್ಥ, ಅಷ್ಟೇ, ಏನಿಲ್ಲ. ತರ್ಕಶಾಸ್ತ್ರ ಓದಿದ್ದರೆ ಬುದ್ಧಿ ಹಾಳಾಗ್ತದೆ, ಅದಕ್ಕೋಸ್ಕರ ಇಂಥದ್ದು ಪ್ರಶ್ನೆ ಬರುತ್ತದೆ. ಅಧ್ಯಾಸ ಅಂದರೆ ಆ ಅನಿಸಿಕೆಯೇ ಹೊರತು ತನ್ನ ದೃಷ್ಟಿಗಿಲ್ಲ. ಆ ದೃಷ್ಟಿಗೆ ಅನಿಸುತ್ತಾ ಇದೆ, ಅದು ನಿಜವಾಗಿ. ತಪ್ಪು ಅಂದರೆ ಅದು ನಿಜವಾಗಿ ಇಲ್ಲ ಎಂದೇ ಅರ್ಥ, ಇನ್ನೇನು. ತಪ್ಪು ತಿಳುವಳಿಕೆ ಅಂದ್ರೆ ತಪ್ಪು ತಿಳುವಳಿಕೆಯು ತಪ್ಪು ತಿಳುವಳಿಕೆವೋ ಅಲ್ಲವೋ ಹೇಳಿ? ಇಂಥ ಪ್ರಶ್ನೆ ನೀವು ಕೇಳಿ, ನಿಮ್ಮ ಬುದ್ಧಿಯಿಂದ ನೀವೇ ಯೋಚನೆ ಮಾಡಿ. ಮೂಲವಿದ್ಯಾ ಪಂಡಿತರು, ನಮ್ಮ ಇಡೀ ಕರ್ನಾಟಕಕ್ಕೆ ಸೇರಿರುವ ಪೀಠದ ಪಂಡಿತರು ಮಾಡಿರುವ ಪ್ರಶ್ನೆ ಏನಂದ್ರೆ, ಅಧ್ಯಾಸವೋ ಅಲ್ಲವೋ? ತಪ್ಪು ತಿಳುವಳಿಕೆಯೋ ಅಲ್ಲವೋ ಹೇಳಿ? ತಪ್ಪು ತಿಳುವಳಿಕೆ ಅದೇನಪ್ಪ? ತಪ್ಪು ತಿಳುವಳಿಕೆಯು ಇನ್ನೊಂದು ತಪ್ಪು ತಿಳುವಳಿಕೆ ಆಗಬೇಕಾ? ನಾನು ಕನಸು ಎಂದು ಹೇಳಿದ್ದೀನಿ, ಕನಸು ಅಲ್ಲವೋ ಹೇಳಿ? ಕನಸೋ ಅಲ್ಲವೋ? ಕನಸಾ? ಕನಸು ಹೇಳಿದ್ದೀವಲ್ಲ. ಕನಸು ಅಂದ್ರೆ ನಿಜವಾಗಿಲ್ಲ ಎಂದು ಅರ್ಥ. ಅವನು ಹೇಳ್ತಾನೆ ಕನಸೋ ಅಥವಾ ಎಚ್ಚರವೋ? ಈಗ ಇದು ಪ್ರಶ್ನೆ ಅಂತೆ. ಕನಸು ಎಂದು ಹೇಳಿದ್ದು ಅರ್ಥವಾಗ್ತಾ ಇಲ್ಲವಾ? ಕನಸು ಎಂದು ಹೇಳಿದರೆ ಸಾಕಾಗಲ್ಲವಾ? ಕನಸು ಅಂದ್ರೆ ನಿಜವಾಗಿಲ್ಲ ಎಂದು ಅರ್ಥ. ಅವರೇನು ಹೇಳ್ತಾರೆ? ಕನಸೋ ಸತ್ಯವೋ? ಕನಸು ಸತ್ಯ ಎಂದು ಇದೇನು ಪ್ರಶ್ನೆ? ನಾನು ತಪ್ಪು ತಿಳುವಳಿಕೆ ಹೇಳಿದ ನಂತರ ತಪ್ಪು ತಿಳುವಳಿಕೆಯೋ ಅಲ್ಲವೋ? ಈ ಪ್ರಶ್ನೆ ಹೇಳಿದ್ದಾಗ ಸಚ್ಚಿದಾನಂದ ಸ್ವಾಮೀಜಿ ಅನುಯಾಯಿಗಳು ರಿಪ್ಲೈ ಕೊಟ್ಟಿಲ್ಲ ಅಂತೆ. ಅದಕ್ಕೋಸ್ಕರ ಅವರು ಸೋತು ಹೋದರಂತೆ. ಅವರ ಪಕ್ಷವೇ ಮೂಲಾವಿದ್ಯೆನೇ ಸತ್ಯ ಎಂದು ಸಿದ್ಧವಾಯಿತಂತೆ. ಅಧ್ಯಾಸವಾದ ತಪ್ಪೆಂದು ಸಿದ್ಧವಾಗಿ ಬಿಟ್ಟಿತಂತೆ. ಆದರವರು ಪ್ರಿಂಟ್ ಮಾಡಿಕೊಳ್ತಾ ಇದ್ದಾರೆ. ಸುಮ್ಮನೆ ಹಣ ಇದ್ದು ದ್ರೋಹ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮಕ್ಕೆ. ಏನೋ ಮಾಡಲೇ ಪಾಪ ಎಂದು ಅವರು ಕರುಣಿಸಿ ನಮ್ಮನ್ನು ಬಿಟ್ಟರು, ಅಷ್ಟೇ ಅಲ್ಲವೇ? ಪಾಪ ಅವರು ಕರುಣ ತೋರಿಸಬೇಕಲ್ಲವೇ? ಕರುಣಕ್ಕೆ ಯಾರೋ ಒಬ್ಬರು ಬೇಕಲ್ಲವೇ? ಅದಕ್ಕೋಸ್ಕರ ಕರುಣ ತೋರಿಸಿದ್ದಾರೆ. ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತಂ. ಆಕಾಶದಲ್ಲಿ ಒಂದು ಸೀಲಿಂಗ್ ಇದ್ದಂತೆ, ಒಂದು ನೀಲ ಬಣ್ಣ. ಮಲ ಅಂದ್ರೆ ಬಣ್ಣ, ತಲ ಅಂದ್ರೆ ಒಂದು ಸೀಲಿಂಗ್, ರೌಂಡ್ ಬ್ಲೂ. ಹೀಗೆ ರಿವರ್ಸ್ ಮಾಡಿರುವ ಪ್ಯಾನ್, ಬ್ಲೂ ಸೀಲಿಂಗ್ ಎಂದರ್ಥ. ಶಾಮಿಯಾನ ಹಾಗೆ ಬ್ಲೂ ಸೀಲಿಂಗ್ ಇದ್ದದ್ದನ್ನು ಸೀಲಿಂಗ್. ತಲ ಅಂದ್ರೆ ಸೀಲಿಂಗ್, ಸರ್ಫೇಸ್ ಅಂದ್ರೆ ಸೀಲಿಂಗ್. ಬ್ಲೂ ಸೀಲಿಂಗ್ ಅಂಡ್ ತಲಮಲಾದಿ ವ್ಯೋಮ್ನಿ ಇವ ಕಲ್ಪಿತ. ಆಕಾಶ ನೋಡಿ, ನಮ್ಮ ಎದುರಾಗಿರುವ ಆಕಾಶ ಹೇಗೆ ಬಣ್ಣರಹಿತ ಆಕಾರರಹಿತ ಅಲ್ಲವೇ? ವರ್ಣರಹಿತ ಆಕಾರರಹಿತವಾಗಿ ನಮ್ಮ ಕಣ್ಣಿಗೆ ಎದುರಾಗಿ ಆಕಾಶ ಹೇಗೆ ಕಂಡು ಬರುತ್ತಾ ಇದೆಯೋ ಅಲ್ಲಿರುವ ಆಕಾಶವೂ ಅಷ್ಟೇ ಇದೆ. ಅಂದರೆ ಬಣ್ಣರಹಿತ ಆಕಾರರಹಿತ ಆಕಾಶದಲ್ಲಿ ಏನೋ ಬಣ್ಣ ಇದ್ದಂತೆ ತೋರಿದ್ದರೆ ವರ್ಣರಹಿತ, ಟ್ರಾನ್ಸ್ಪರೆಂಟ್ ಎಂದರ್ಥ. ವರ್ಣರಹಿತ ಅಂದ್ರೆ ಪಾರದರ್ಶಕವಾದ ಆಕಾಶದಲ್ಲಿ ಬಣ್ಣ ಇರುವಂತೆ ತೋರುವುದು. ಸೀಲಿಂಗ್ ಅಂದ್ರೆ ಒಂದು ಎಂಡ್ ಪಾಯಿಂಟ್ ಇಲ್ಲ ಎಂದರ್ಥ. ಸೀಲಿಂಗ್ ಅಂದ್ರೆ ಒಂದು ಎಂಡ್ ಇಲ್ಲ. ಆಕಾಶಕ್ಕೆ ಒಂದು ಅಂಚು ಇರುತ್ತದ ಅಂತ. ಇಲ್ಲಿ ಆಕಾಶ ಮುಗಿಯಿತು, ಈಗ ಮಿಕ್ಕದಿಲ್ಲ ಎಂದು. ಆಕಾಶ ಇಸ್ ಎಂಡ್ಲೆಸ್, ಅನಂತ. ಆ ಅನಂತವಕ್ಕೆ ಒಂದು ಅಂತ ಇದ್ದಂತೆ ಅನಿಸುವುದು, ಅದೇ ತಲ ಅಂದ್ರೆ ಏನು? ಸರ್ಫೇಸ್ ಅಂದ್ರೆ ಒಂದು, ಅಂದ್ರೆ ಅರ್ಥವೇನು? ಆಕಾಶ ಎಂಡ್ಲೆಸ್ಲಿ ಹೋಗುತ್ತಾ ಇದೆ ನೋಡು. ಆಕಾಶ ನೋಡಿದರೆ ಎಂಡ್ಲೆಸ್. ಆ ಎಂಡ್ಲೆಸ್ ಅನ್ನು ನಮ್ಮ ಕಣ್ಣು ನೋಡಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಇಟ್ಟು ಬಿಡುತ್ತದೆ, ಇಲ್ಲಿ ಎಂದು ಹೇಳಿಬಿಡುತ್ತದೆ ಅಲ್ಲವೇ? ಮೈದಾನಕ್ಕೆ ಒಂದು ಎಜ್ಜು ಇರುತ್ತದ. ಮೈದಾನ ಅಂದ್ರೆ ಎಲ್ಲಿವರೆಗೆ ಎಜ್ಜು? ಆಕಾಶ ಅಂದ್ರೆ ಎಲ್ಲಿ? ಆಕಾಶ ಇಸ್ ಇನ್ಫಿನಿಟ್ ಅಂದ್ರೆ ಎಂಡ್ಲೆಸ್. ಅದಕ್ಕೆ ಅಂಚು ಇಲ್ಲ. ಅಂಚು ಇಲ್ಲದ ಆಕಾಶಕ್ಕೆ ಅಂಚು ಇದ್ದಂತೆ ನೋಡುವುದು ಅಧ್ಯಾಸ, ತಪ್ಪು ತಿಳುವಳಿಕೆ ಅಲ್ಲವೇ? ದೆನ್ ಬಣ್ಣ ಇಲ್ಲದ ಪಾರದರ್ಶಕವಾದ ಆಕಾಶವನ್ನು ಒಂದು ಬಣ್ಣ ಇದ್ದಂತೆ ನೋಡುವುದು, ಇದು ಸುಮ್ಮನೆ ವ್ಯೋಮ್ನಿ ಇವ ತಲಮಲಾದಿ ಕಲ್ಪಿತಂ. ಭಾಷ್ಯಕಾರರ ಉದಾಹರಣೆ ಎಷ್ಟು ಚೆನ್ನಾಗಿ ಕೊಟ್ಟರು ನೋಡಿ. ವ್ಯೋಮ್ನಿ ಇವ ತಲಮಲಾದಿ, ಅದು ನೋಡಿದ್ದರೆ
ಅನಂತ ಆಕಾಶದಲ್ಲಿ ಒಂದು ಅಂಚು ಇಡುವುದೇನಪ್ಪ? ಹಿಂದೆ ಮುಂದೆ ಆಲ್ ಸೈಡ್ಸ್ ಆಕಾಶ ಇಸ್ ಬ್ಲ್ಯಾಂಕ್ ಅಂಡ್ ಬ್ಲ್ಯಾಂಕ್, ಅನಂತ ಬ್ಲ್ಯಾಂಕ್. ಅನಂತ ಬ್ಲ್ಯಾಂಕ್ಗೆ ಎಂಡಿರುವುದು ಹೇಗೆ? ಎಂಡಿಟ್ಟರೆ ಅದಕ್ಕೆ ಆಕಾರವಾಯಿತು ಅಂತ ಅರ್ಥ. ಅಂದ್ರೆ ಬಾರ್ಡರ್ ಇಟ್ಟರೆ ಅದಕ್ಕೆ ಎಜ್ಜೆ ಆಯ್ತಲ್ಲ, ಎಜ್ಜಿದ್ದರೆ ಆಕಾರ. ಆಕಾರ ಅಂದ್ರೆ ಏನು? ಎಜ್ಜೆ, ಅಂಚು. ಅಂಚಿರುವುದೇ ಆಕಾರ. ಆಕಾರವಿಲ್ಲದ ಆಕಾಶಕ್ಕೆ ಅಂಚು ಇಡುವುದೇನು? ಅಂಚು ಇಲ್ಲ ಅಂದ್ರೆ ಅನಂತ. ಅನಂತ ಆಕಾಶದಲ್ಲಿ ಅಂಚು ಇರುವಂತೆ ನೋಡುವುದು ಮಿಥ್ಯಾ, ಕಲ್ಪಿತ, ತಪ್ಪು ತಿಳುವಳಿಕೆ. ಅಂದ್ರೆ ನಿಜವಾಗಿಲ್ಲ ಅಂತ ಅರ್ಥ ಅಷ್ಟೇ. ತಪ್ಪು ತಿಳುವಳಿಕೆ ಅಂದ್ರೆ ಅವರೇನ್ ಪ್ರಶ್ನೆ ಮಾಡ್ತಾರೆ, ಅಧ್ಯಾಸವೋ ಅಂದ್ರೆ ಅವರೇನ್ ತಿಳ್ಕೊಂಡರು? ಅಧ್ಯಾಸ ಒಂದಿದೆ ಎಂದು ತಿಳ್ಕೊಂಡು ನೀವು ಒಂದು ಇದೆ ಎಂದು ಹೇಳ್ತಾ ಇದ್ದೀರಿ, ಅದು ಅಧ್ಯಾಸವೋ ಅಲ್ಲವೋ? ಅವರ ಪ್ರಶ್ನ ತಾತ್ಪರ್ಯ ಏನೆಂದರೆ, ಏನೇ ಹೇಳಲಿ ಒಂದು ಇದೆ ಎಂದು ತಿಳ್ಕೊಳ್ಳುವುದೇ ಒಂದು ದ್ವೈತಿಗಳ ಹಾಗೆ ಮಾತಾಡ್ತಾರೆ ಇವರು, ಈ ಮೂಲ ವಿದ್ಯಾವಾದಿಗಳು. ಅಧ್ಯಾಸ ಅಂದ್ರೆ ಅಧ್ಯಾಸವು ನಿಜವಾಗಿ ಕಲ್ಪಿತವೋ ಅಧ್ಯಾಸವಿದೋ? ಅಧ್ಯಾಸ ಅಂದ್ರೆ ಒಂದು ಇರುವುದು ಎಂದರ್ಥವಾ? ಅದು ಏನು ಪ್ರಶ್ನೆ? ಅವರೇನು ಹೇಳ್ತಾರೆ? ಅಧ್ಯಾಸ ಅಂದ್ರೆ ಒಂದಿದೆ ಎಂದು ಹೇಳ್ತಾರೆ. ನಾವು ಹೇಳಿದ್ದೀವಿ ಇದೆಲ್ಲ ಕಲ್ಪಿತಪ್ಪ, ನಿಮಗೆ ಅನಿಸುತ್ತಾ ಇದೆ, ಅದೇನಿಲ್ಲ, ಹಾವಿಲ್ಲ ಅಂದ್ರೆ ಓಹೋ, ಅನಿಸಿಕೆ ನಿಜವೋ ಅಲ್ಲವೋ? ಅನಿಸಿಕೆ ನಿಜವೋ ಅಥವಾ ಅನಿಸಿಕೆಯೂ ನಿಜವಾಗಿದೆಯೋ? ಅನಿಸಿಕೆ ಅಂದ್ರೆ ಇಲ್ಲ ಎಂದರ್ಥ, ಅದಕ್ಕೆ ಮತ್ತೆ ನಿಜ ಎಂದು ಹೇಳಬೇಕಾ? ಈಗ ಅದು ಪ್ರಶ್ನೆ. ಅಂದ್ರೆ ಏನು? ಸುಮ್ಮನೆ ಕುತರ್ಕ ಮಾಡುವುದು. ಒಬ್ಬನಿಗೆ ಹೇಳಿದ್ದಾನೆ, ನೀವು ಕೇಳ್ತಾ ಇದ್ದೀಯಲ್ಲ, ನಿನಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಅವರೇನು ಹೇಳ್ತಾರೆ? ನಾನು ಇದ್ದೇನೆ ಎನ್ನುವುದಕ್ಕೆ ಪ್ರೂಫ್ ಏನು? ಅವನು ಹೇಳ್ತಾನೆ ಪ್ರಶ್ನೆ, ನಾನು ನಿನ್ನ ಎದುರಾಗಿದ್ದು ಕೇಳ್ತಾ ಇದ್ದೀನಿ ಎನ್ನುವುದಕ್ಕೆ ಪ್ರೂಫ್ ಏನು? ನಾವು ಕಣ್ಣುಗೂ ಕಂಡು ಬರ್ತಾ ಇದ್ದೀವಿ ಅಂದ್ರೆ ಕಣ್ಣು ಬಂದ್ರೆ ನಿಮ್ಮ ಭ್ರಮೆ ಆಗಬಹುದು. ನಾನಿಲ್ಲ ನಿನ್ನ ಎದುರಾಗಿ, ವಾದಿಸ್ತಾ ನಿನ್ನ ಎದುರಾಗಿ ನಾನಿಲ್ಲ. ನೀನೇ ಮಾತಾಡ್ತಾ ಇದ್ದೀಯಲ್ಲ ಎದುರಾಗಿಲ್ಲ ಅಂದ್ರೆ ನಾನು ಎದುರಾಗಿದ್ದು ಮಾತಾಡ್ತಾ ಇದ್ದೀನಿ ಅನ್ನುವುದಕ್ಕೆ ಪ್ರೂಫ್ ಏನು? ಇದೇನ್ ತರ್ಕಪ್ಪ? ಇಂಥ ತರ್ಕ ಎಲ್ಲಿ ಕೇಳಲಿಲ್ಲ. ಇವು ದ್ವೈತಿಗಳಿಂದ ಕಲ್ತ್ಕೊಂಡ್ರೋ ಏನೋ ಈ ಮೂಲ ವಿದ್ಯಾವಾದಿಗಳು, ಈ ತರಹ ತರ್ಕ. ಇನ್ನೊಬ್ಬರ ಸಹವಾಸ ದೋಷ. ಅವರಿಂದ ಚರ್ಚಾ ಮಾಡಿ 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 ಆ ಬುದ್ಧಿಯನ್ನು ಕಲ್ಕೊಂಡು ಹಾಗೆ ಮಾತಾಡ್ತಾರೆ. ಪ್ರಶ್ನೆಗಳು, ವಿಚಿತ್ರ ಪ್ರಶ್ನೆಗಳು. ಹಾಗೆ ಅಂದರೆ ನೇರಾಗಿ ಹೇಳುತ್ತಿದ್ದನ್ನೇ ತಪ್ಪು. ಇದಕ್ಕೆ ಛಲ ಎಂದು ಹೇಳ್ತಾರೆ ಸಂಸ್ಕೃತದಲ್ಲಿ. ಛಲ ಅಂದರೆ ಏನು? ಯು ನೋ ವಾಟ್ ಈ ಮೀನ್ಸ್. ಸಂಸ್ಕೃತದಲ್ಲಿ ಒಂದು ಒಳ್ಳೆ ಸೂತ್ರ ಇದೆ. ಗೌತಮನ ನ್ಯಾಯಸೂತ್ರಗಳಿವೆ. ನ್ಯಾಯಸೂತ್ರಗಳಲ್ಲಿ ಒಂದು ಮಾತೇನಿದೆ ಅಂದ್ರೆ ಛಲ ಎಂದಿದೆ. ಕನ್ನಡದ ಛಲ ಅಲ್ಲ. ಕನ್ನಡದ ಛಲ ಅಂದ್ರೆ ಐ ಥಿಂಕ್ ಸಮ್ ಸ್ಟಬ್ಬಾನ್ನೆಸ್ ಅನಿಸುತ್ತದೆ ಅಲ್ಲವೇ? ಕನ್ನಡದ ಛಲ ಅಂದ್ರೆ ಸಮ್ ಕೈಂಡ್ ಆಫ್ ಎ ಕಮಿಟ್ಮೆಂಟ್, ಎ ದೃಢ ಆಗ್ರಹಕ್ಕೆ ಛಲ ಹೇಳ್ತಾರೆ. ಇದು ಛಲ ಬೇರೆ ಸಂಸ್ಕೃತದಲ್ಲಿ. ಅದು ತರ್ಕಶಾಸ್ತ್ರದ ಛಲ. ಅದೇ ಗೌತಮನ ನ್ಯಾಯಸೂತ್ರ, ತರ್ಕಸೂತ್ರ. ಅದರಲ್ಲಿ ಛಲ ಅಂದ್ರೆ ಒಬ್ಬನೇನೋ ಹೇಳಿದ, ಅವರು ಏನು ಹೇಳಿದ್ದಾರೋ ಐ ಅಂಡರ್ಸ್ಟ್ಯಾಂಡ್. ಅವರು ಯಾವ ದೃಷ್ಟಿಯಿಂದ ಹೇಳಿದ, ಯಾವ ಅರ್ಥ ಹೇಳಿದ್ದಾನೆ ನನಗೆ ಗೊತ್ತಿದ್ದರೂ ಬೇಕೆಂದು ನಾನು ಇನ್ನೊಂದು ಅರ್ಥ ತಗೊಂಡು ನೀವು ತಪ್ಪು ಹೇಳಿದ್ದೀ ಎಂದು ಅವರನ್ನು ತಪ್ಪು ಆರೋಪಣೆ ಮಾಡೋದು. ನೀವು ಕೇಳಿದ್ದೀರಾ ಇದು? ಅವರು ಒಳ್ಳೆ ಉದಾಹರಣೆ ಹೇಳ್ತಾರೆ. ಏನೆಂದು? ಅವರು ತನ್ನ ಮೈ ಮೇಲೆ ಒಂದು ಕಂಬಳಿ ಹಾಕೊಂಡು ಬಂದ, ಶಾಲು ಹಾಕೊಂಡು ಬಂದಕ್ಕಿ ಇನ್ನೊಬ್ಬರು ಹೇಳಿದ, ಇವನು ಕಂಬಳ ಹೊಸದಾಗಿದೆ, ತುಂಬಾ ಚೆನ್ನಾಗಿದೆ ಎಂದು ಹೇಳುವಕ್ಕೆ ಹೋದ. ಅಯಂ ಪುರುಷೋಯಂ ನವಕಂಬಲಹ ಎಂದು ಹೇಳಿದ. ಪುರುಷೋಯಂ ನವಕಂಬಲಹ ಅಂದರೆ ಅಬ್ಬಾ ಒಳ್ಳೆಯದು, ಹೊಸ ಕಂಬಳಿ ಹಾಕೊಂಡ, ತುಂಬಾ ಚೆನ್ನಾಗಿದೆ ಎಂದು. ಅವರು ಕೇಳಿ ಏನು ಹೇಳ್ತಾನೆ ಗೊತ್ತಾ? ಅವರಿಗೆ ನವ ಅಂದ್ರೆ ಸಂಸ್ಕೃತದಲ್ಲಿ 9 ಎಂದು ಇನ್ನೊಂದು ಅರ್ಥ ಇದೆ. ಅದಕ್ಕೇನು ಹೇಳ್ತಾರೆ? 9 ಕಂಬಳಗಳು ಎಲ್ಲಿವೆ? ಕಂಬಳ ಏನು ಹೇಳ್ತಾರೋ ಕನ್ನಡದಲ್ಲಿ ನೀವು? 9 ಕಂಬಳಿಗಳು ಎಲ್ಲಿವೆ? ಒಂದೇ ಇದೆ. ಇವನು ಹೇಳ್ತಾ ಇದ್ದಾನೆ ಹೊಸ ಕಂಬಳಿ ಹಾಕೊಂಡ ಎಂದಿವರು ಹೇಳ್ತಾನೆ. ಅವರಿಗೆ ಗೊತ್ತು ನಾನು ಹೊಸ ಕಂಬಳಿ ಎಂದೇ ಹೇಳ್ತಾ ಇದ್ದೀನಿ. ನವಕಂಬಲಹ ಅಂದರೆ ಹೊಸ ಕಂಬಲೆ ಎಂದು ನಾನು ಹೇಳ್ತಾ ಇದ್ದೀನಿ ಎಂದು ಅವರಿಗೆ ಗೊತ್ತಿದ್ದರೂ ಬೇಕೆಂದು ಅದಕ್ಕೆ ತಪ್ಪರ್ಥ ತಗೊಂಡು ನನ್ನನ್ನು ತಪ್ಪೆಂದು ಹೇಳಬೇಕು, ನನ್ನನ್ನು ತಪ್ಪೆಂದು ತೋರಿಸಬೇಕು. ಅದಕ್ಕೋಸ್ಕರ ಏನು ಹೇಳ್ತಾನೆ? ನೋ ನಾಯಂ ನವಕಂಬಲಹ ಏಕಕಂಬಲಹ ಏವ. ಅವನು 9 ಕಂಬಳಗಳಿಲ್ಲ, ಒಂದೇ ಕಂಬಳಿ ಇದೆ ಎಂದು ಹೇಳಬೇಕು. ಹೇಳಿ ನೀನು ತಪ್ಪು, ನೀವು 9 ಕಂಬಳಿಗಳು ಹೇಳ್ತಾ ಇದ್ದೀವಿ, ಒಂದೇ ಕಂಬಳಿ ಕಂಡು ಬರ್ತಾ ಇಲ್ಲವಾ? 9 ಕಂಬಳಿಯನ್ನು ಸುಳ್ಳು ಹೇಳ್ತಾ ಇದ್ದಿ, ಸ್ವಲ್ಪ ನೋಡಿ ಮಾತಾಡು ಎಂದು ಹೇಳಿ. ಅದರಿಂದ ನೀವು ಸೋತು ಹೋಗಿದ್ದೀವಿ, ಹೋಗು, ನಿನಗೆ ಮಾತಾಡಕ್ಕೆ ಬರಲ್ಲ, ಸತ್ಯ ಮಾತಾಡಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀವಿ, ಸೋತು ಹೋಗಿದ್ದೀವಿ, ನಾವು ಗೆದ್ದೇವೆ ಎಂದು ನಾವು ಅವಾರ್ಡ್ ಪಡ್ಕೊಂಡು ನಿಮ್ಮನ್ನು ಸೋಲಿಸಿದ್ದೇವೆ.
ಸಚ್ಚಿದಾನಂದ ಸ್ವಾಮೀಜಿಯನ್ನು ಸೋಲಿಸಿಬಿಟ್ಟರಂತೆ ಎಲ್ಲವೇ. ನವಕಂಬಲಹ ಅಂದರೆ ನಾವು ಹೊಸ ಕಂಬಳಿ ಇರುವವನು ಎಂದು ಹೇಳಿದ್ದೆ. ಅವನಿಗೂ ಗೊತ್ತು ಅದೇ, ಅವರು ಬೇಕು ಬೇಕೆಂದು 9 ನವ ಎಂದು ಸಂಸ್ಕೃತ ಮಾತಕ್ಕೆ ಹೊಸ ಎಂದು ಅರ್ಥ ಇದೆ, 9 ಎಂದು ಅರ್ಥ ಇದೆ. ಗೊತ್ತು ಬೇಕು ಬೇಕೆಂದು ಮಾಡಿ ಪಾಂಡಿತ್ಯ ತೋರಿಸಿ ನವ ಎಂಬ ಮಾತಿಗೆ ಇನ್ನೊಂದು ಅರ್ಥ ಇದೆ ಗೊತ್ತು. ಆ ಇನ್ನೊಂದು ಅರ್ಥವನ್ನು ತಗೊಂಡು ನಾವು ಇಷ್ಟು ಪಂಡಿತರು ನೋಡಿ ನೀವು ಹೇಳಿದ್ದಕ್ಕಿಂತ ಇನ್ನೊಂದು ಅರ್ಥ ತಗೊಳ್ತೀವಿ. ನಾವು ತಪ್ಪು ತಿಳ್ಕೊಂಡು ನಿಮ್ಮನ್ನು ಸೋಲಿಸ್ತೀವಿ, ನೀವು ಸೋತು ಹೋಗಿದ್ದೇವೆ ಎಂದು ಪುಸ್ತಕದಲ್ಲಿ ಪ್ರಿಂಟ್ ಮಾಡ್ಕೊಳ್ತೀವಿ. ಸಚ್ಚಿದಾನಂದ ಸ್ವಾಮೀಜಿ ಸೋತು ಹೋದರು. ಆದ್ದರಿಂದ ಅವ್ರ ಪುಸ್ತಕಗಳು ಯಾರು ಓದಬಾರದು, ಅವರ ಸಂಪ್ರದಾಯದಲ್ಲಿ ಯಾರು ವೇದಾಂತ ಕೇಳಬಾರದು, ನಮ್ಮ ಹತ್ತಿರನೇ ಬನ್ನಿ ನಾವೇ ಹೇಳ್ಕೊಡ್ತೀವಿ ವೇದಾಂತ ಎಂದ ಅವರ ಉದ್ದೇಶ ಅಲ್ಲವೇ. ಮಹಾಪಂಡಿತ ಅಲ್ಲವೇ, ಚೆನ್ನಾಗಿ ಮಾತಾಡ್ತಾರೆ. ಇದು ಮತ್ತೆ ಅದನ್ನು ಇಂಗ್ಲಿಷ್ ಅನುವಾದ ಮಾಡಿ ರೀಪ್ರಿಂಟ್ ಮಾಡಿದ್ದಾರೆ. ಮೊದಲು ಕನ್ನಡದಲ್ಲಿತ್ತು. ಅದು ನಾನು ತುಂಬಾ ಪ್ರಯತ್ನ ಮಾಡಿದೆ, ನನ್ನ ಕೈಯಲ್ಲಿಲ್ಲ. ಐ ಹ್ಯಾವ್ ಟು ಡಿಪೆಂಡ್ ಆನ್ ಪೀಪಲ್. ಅವರು ಹೋಗಿ ಬೆಂಗಳೂರು ಮಠದಲ್ಲೇ ಇದೆ, ಶೃಂಗೇರಿ ಮಠದಲ್ಲಿ. ಅದು ಹೋಗಿ ನನಗೆ ತಗೊಂಡು ಬನ್ನಿ ಎಂದು ಹೇಳಿದ್ದೀನಿ. ಅವರು ಎಷ್ಟೋ ದಿವಸ ಡಿಲೇ ಮಾಡಿ 1 ಮಂತ್ ಮಾಡಿ 2 ಮಂತ್ಸ್ ಮಾಡಿ ಪುಸ್ತಕ ಇಲ್ಲ ಎಂದು ಹೇಳಿ ಸ್ಟಾಕ್ ಎಕ್ಸಾಸ್ಟ್ ಆಯ್ತು. ನಾನು 2 ತಿಂಗಳ ಮುಂದೆ 3 ತಿಂಗಳ ಹಿಂದೆ ಹೇಳಿದ್ದೀನಿ, ಅವರು ಹೋಗೋದೇ ಅಲ್ಲ, ಏನೋ ಮಾಡಿ 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 ಪುಸ್ತಕ ಸಿಗಲ್ಲ ಎಂದು ಹೇಳಿಬಿಟ್ಟು. ಈಗ ಮತ್ತೆ ಎಷ್ಟು ಹುಡುಕಬೇಕು ಒಂದು ಪಾಯಿಂಟ್ಗೋಸ್ಕರ. ಜನರಿಗೇನೋ ಸುಮ್ಮನೆ ಆಟ ಆಗ್ತಾ ಇದೆ, ತುಂಬಾ ಸ್ಟ್ರಗಲ್ ಮಾಡಬೇಕು. ಅವರು ಹೇಳಿದ ಮಾತು ಸಿಗಬೇಕು. ಒನ್ ಎಸ್ಸೆ, ಇಷ್ಟು ದಪ್ಪ ಪುಸ್ತಕದಲ್ಲಿ ಒಂದೇ ಪ್ರಬಂಧ, ಒಂದು ಪ್ರಬಂಧಕ್ಕೋಸ್ಕರ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಈಗಲೂ ಸಿಗ್ತಾ ಇಲ್ಲ. ಜನರೇನೋ ರೆಡಿಮೇಡ್ ಆಗಿ ನಮಗೆ ಪುಸ್ತಕ ಬರೀರಿ ಕೊಡಿ, ನಾವು ಕೇಳ್ತೀವಿ ಸಾಕು. ನಾವು ಎಷ್ಟು ಸ್ಟ್ರಗಲ್ ಮಾಡಬೇಕು, ಇದಕ್ಕೆ ಯಾರು ಹೆಲ್ಪೇ ಮಾಡಲ್ಲ ನೋಡಿ, ಹೇಳಿದ್ದರೂ ಮಾಡಲ್ಲ, ಜಸ್ಟ್ ದೇ ಇಗ್ನೋರ್ ಇಟ್. ಓಕೆ. ವ್ಯೂಪಂ ರೂಪಂ ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತಂ ತದಾತ್ಮೈಕತ್ವ ಪ್ರತಿಪಾದನ ಪರೈರ್ವಾಕ್ಯೈ. ಹಾಗೆ ಜೀವಭಾವ ಎಂಬುದು ಬ್ರಹ್ಮದಲ್ಲಿ ಕಲ್ಪಿತ. ಕಲ್ಪಿತ ಅಂದ್ರೆ ಅಧ್ಯಸ್ಥ. ಅಧ್ಯಸ್ಥ ಕಲ್ಪಿತ ಅಂದ್ರೆ ಬ್ರಹ್ಮಕ್ಕಿಲ್ಲ ಎಂದರ್ಥ ಅಷ್ಟೇ. ಅಧ್ಯಸ್ಥ ಅಂದ್ರೆ ಬ್ರಹ್ಮ ದೃಷ್ಟಿಗಿಲ್ಲ. ಅಧ್ಯಸ್ಥ ಯಾರಿಗೆ? ನಮ್ಮ ದೃಷ್ಟಿಗೆ ಅನಿಸುತ್ತದೆ, ಬ್ರಹ್ಮಕ್ಕೆ ತನಗೆ ತಾನೇ ಇಲ್ಲ. ನಮ್ಮ ಅಂದ್ರೆ ಯಾರು? ನಾವು ಅಧ್ಯಸ್ಥವೇ. ನಾವು ಅಂದ್ರೆ ನೋಡುವವನು. ಮೊನ್ನೆ ಹೇಳಿದ್ದೀವಲ್ಲ, ಪ್ರೇಕ್ಷಕರ ದೃಷ್ಟಿಗೆ ನಟ ಪಾತ್ರ ಕಂಡು ಬರ್ತದೆ, ನಟನಿಗಿಲ್ಲ. ನಟನಿಗೆ ಪಾತ್ರ ಇಲ್ಲ, ಪ್ರೇಕ್ಷಕರ ದೃಷ್ಟಿಗೆ ಪಾತ್ರ ಕಂಡು ಬರ್ತದೆ. ಪಾತ್ರ ಕಂಡು ಬರ್ತದೆ ಎಂದು ಯಾರಿಗನಿಸುತ್ತದೋ ಆ ಪ್ರೇಕ್ಷಕರು ಕಲ್ಪಿತವೇ, ಅವರ ದೃಷ್ಟಿಗೆ ಕಂಡು ಬರುವ ಪಾತ್ರವೂ ಕಲ್ಪಿತವೇ ಅಲ್ಲವೇ. ಪ್ರೇಕ್ಷಕರಿಲ್ಲದಿರುವಾಗ ತನ್ನ ಮನೆಯಲ್ಲೇ ನರ್ತಕಿ ರಿಹಾರ್ಸ್ ಮಾಡುತ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡುತ್ತಾ ಇದ್ದಾಳೆ ಮನೆಯಲ್ಲಿ. ಅಲ್ಲಿ ಯಾರೋ ಪ್ರೇಕ್ಷಕರಿದ್ದಾರೆ ಎಂದು ಊಹಿಸಿಕೊಂಡು ಅವರಿಗೆ ನಾನು ಹೀಗೆ ಕಂಡು ಬರ್ತಾ ಇದ್ದೀನಿ ಎಂದು ನೃತ್ಯ ತೋರಿಸ್ತಾ ಇದ್ದಾಳೆ. ಅಲ್ಲಿ ಪಾತ್ರಗಳು ಕಲ್ಪಿತ, ಪ್ರೇಕ್ಷಕರು ಕಲ್ಪಿತ ಅಲ್ಲವೇ. ಕಲ್ಪಿತ ಪ್ರೇಕ್ಷಕರಿಗೆ ಕಲ್ಪಿತ ಪಾತ್ರಗಳು ಎರಡೂ ನಟಿ ದೃಷ್ಟಿಗೆ ಇಲ್ಲ. ಹಾಗೆ ನಮ್ಮ ದೃಷ್ಟಿಗೆ ಅಧ್ಯಾಸ ಅಂದ್ರೆ ಆ ನಮ್ಮ ದೃಷ್ಟಿಯೂ ಅಧ್ಯಾಸವೇ. ನಮ್ಮ ದೃಷ್ಟೇ ಅಧ್ಯಾಸ, ನಮ್ಮ ದೃಷ್ಟಿಗೆ ಅನಿಸಿಕೆ ಅಧ್ಯಾಸ, ಎರಡು ಅಧ್ಯಾಸವೇ. ನಮ್ಮ ದೃಷ್ಟಿಗೆ ಅನಿಸುವುದು ಎರಡು, ಆತ್ಮದೃಷ್ಟಿಗಿಲ್ಲ ಅಷ್ಟೇ. ಇದು ಅಧ್ಯಾಸ. ಆದ್ದರಿಂದ ಅಂತ ಪರಮಾತ್ಮನಲ್ಲಿ, ನಿತ್ಯ ಶುದ್ಧ ಬುದ್ಧ ಮುಕ್ತನಾಗಿರುವ ಪರಮಾತ್ಮನಲ್ಲಿ ಜೀವಭಾವವು ಕಲ್ಪಿತ. ಅದರಿಂದ ತದಾತ್ಮೈಕತ್ವ ಪ್ರತಿಪಾದನ ಪರೈರ್ವಾಕ್ಯೈ, ಆತ್ಮ ಒಂದೇ ಇದೆ, ಎರಡನೇದಿಲ್ಲ ಎಂದು ಹೇಳುವ ವಾಕ್ಯಗಳು ಅಂದರೆ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾದ ವಾಕ್ಯಗಳಿಂದ ನ್ಯಾಯೋಪೇತೈ, ಈ ವಾಕ್ಯಗಳಿಗೆ ಸಪೋರ್ಟ್ ಆಗಿ ಯುಕ್ತಿ ಬಲ ಇದೆ, ಅನುಭವ ಬಲ ಇದೆ, ಅನುಭವ ಸಮ್ಮತ ಯುಕ್ತಿ ಇದೆ. ಈ ವಾಕ್ಯಗಳು ಸುಮ್ಮನೆ ಅಲ್ಲ, ನ್ಯಾಯೋಪೇತೈ ವಾಕ್ಯೈ ಭಾಷ್ಯಕಾರ ಹೇಳ್ತಾರೆ. ಅಂದ್ರೆ ಅದಕ್ಕೆ ಯುಕ್ತಿ ಬಲ ಇದೆ. ಸುಮ್ಮನೆ ಬಾಯಿ ಮಾತು ಹೇಳಿದ್ದರೆ ಆಗಲ್ಲ, ಯುಕ್ತಿ ಬಲ. ದ್ವೈತವಾದ ಪ್ರತಿಷೇಧೈಶ್ಚ, ದ್ವೈತವಾದವನ್ನು ಪ್ರತಿಷೇಧ ಮಾಡುತ್ತಾ ಇದೆ. ಅಂದರೆ ಪ್ರಮಾತೃ ಪ್ರಮೇಯವೆಂಬ, ನಾನು ನನಗಿಂತ ಬೇರೆ ಎಂಬುವ ದ್ವೈತವನ್ನು ನಿಷೇಧ ಅಂದ್ರೆ ಏನು? ಆ ದೃಷ್ಟಿಗೆ ಇಲ್ಲ ಅಷ್ಟೇ. ಈ ದೃಷ್ಟಿಗೆ, ಯಾವ ದೃಷ್ಟಿಗೆ ಅನಿಸುತ್ತಾ ಇದೆಯೋ ಆ ಅನಿಸುವ ದೃಷ್ಟೇ ನಿಜವಾಗಿ ಆತ್ಮದೃಷ್ಟಿಗಿಲ್ಲ ಅಷ್ಟೇ ಅನಿಸೋದು, ಅಷ್ಟೇ ಹೇಳುವುದಷ್ಟೇ. ಪ್ರತಿಷೇಧೈಶ್ಚ ಅಪನೇಶ್ಯಾಮೀತಿ, ಈ ದ್ವೈತ ದೃಷ್ಟಿಯನ್ನೇ ತೆಗೆಯುತ್ತೇನೆ ಎಂದು ಪರಮಾತ್ಮನೋ ಜೀವಾದನ್ಯತ್ವಂ ದೃಢಯತಿ. ಮೊದಲೇನು ಹೇಳುತ್ತದೆ? ಜೀವನಿಗಿಂತ ಈಶ್ವರ ಬೇರೆ, ಜೀವನಿಗಿಂತ ಈಶ್ವರ ಬೇರೆ
ಸಿ ನೋಡಿ, ಜೀವಾದನ್ಯತ್ವಂ ದೃಢಯತಿ, ಜೀವನಿಗಿಂತ ಈಶ್ವರ ಬೇರೆ. ಇವರು ದ್ವೈತಿಗಳು ಏನು ಹೇಳ್ತಾರೆ, ನೀವು ಜೀವನನ್ನೇ ಬ್ರಹ್ಮ ಹೇಳಿದ್ದೀರಿ, ಜೀವನನ್ನೇ ಬ್ರಹ್ಮ ಹೇಳಿದ್ದೀರಿ. ಜೀವನನ್ನೇ ಬ್ರಹ್ಮ ಅಲ್ಲ, ಮೊದಲನೆಯ ಹಂತದಲ್ಲಿ ಜೀವನಿಗಿಂತ ಬ್ರಹ್ಮ ಇದ್ದಾನೆ. ನೋಡಿ, ಜೀವಾದನ್ಯತ್ವಂ ಸ್ಪಷ್ಟವಾಗಿ ಭಾಷ್ಯಕಾರರು ಹೇಳಿದ್ದಾರೆ. ಅದು ಓದಬೇಕಿತ್ತು ಅವರು ದ್ವೈತಿಗಳು. ಇವ ಜೀವಾದನ್ಯತ್ವಂ ದೃಢಯತಿ, ಪರಮಾತ್ಮನೋ ಜೀವಾದನ್ಯತ್ವಂ ದೃಢಯತಿ. ಪರಮಾತ್ಮ ಜೀವನಿಗಿಂತ ಹಗ್ಗ ಎಂಬುದು ಅವರು ಹಾವು ನೋಡ್ತಾ ಇದ್ದಾನೆ, ಅವನಿಗೆ ಹಾವಿನ ದೃಷ್ಟಿ ಬಿಡಿಸಿ ಹಗ್ಗ ತಿಳಿಸಬೇಕು. ಆವಾಗ ಏನ್ ಮಾಡ್ತೀವಿ, ನೀವು ಯಾವ ಹಾವೆಂದು ತಿಳ್ಕೊಂಡಿದ್ದೀವೋ ಅದು ನಿಜವಾದ ತತ್ವ ಅಲ್ಲ, ಹಾವುಗಿಂತ ಇನ್ನೊಂದು ಒಳಹೊಕ್ಕು ಹೆಚ್ಚಾಗಿ ಇನ್ನೊಂದಿದೆ, ಹಾವುಗಿಂತ ಇನ್ನೊಂದಿದೆ ಎಂದು ಹಾವನ್ನು ಬಿಡಿಸುವುದಕ್ಕೆ ಇನ್ನೊಂದು ಹೇಳ್ತದೆ. ಆಯಿತು, ಇನ್ನೊಂದು ಎಂದು ಹೇಳಿಬಿಟ್ಟರೆ మరి ಹಾವೇನಾಗಬೇಕು? ಹಾವು ಆ ಇನ್ನೊಂದು ಎರಡಾಯ್ತಾ ಅಂದ್ರೆ ಆ ಇನ್ನೊಂದು ಪರವಾಗಿ ಇನ್ನೊಂದು ಕಡೆಗೆ ನೋಡಿಬಿಟ್ಟರೆ ಈ ಹಾವು ಬಿಡಿಯಾಗಿಲ್ಲ, ಹಾವನ್ನು ಸೇರಿಸಿಕೊಂಡೇ ಹಗ್ಗ ಇರುತ್ತದೆ. ಹಾಗೆ ಮೊದಲು ಜೀವನಿಗಿಂತ ಜೀವನನ್ನು ಮೀರಿ ಬ್ರಹ್ಮ, ಆ ಬ್ರಹ್ಮ ಹಂತದಲ್ಲಿ ಜೀವ ಬಿಡಿಯಾಗಿಲ್ಲ. ಇದು ಶಂಕರಾಚಾರ್ಯರು ತನ್ನ ಸೂತ್ರ ಭಾಷ್ಯದಲ್ಲಿ ಹೇಳುವುದು. ಜೀವಾದನ್ಯತ್ವಂ, ಮೊದಲು ಜೀವನನ್ನು ಮೀರಿ ಹೋಗು, ಜೀವನನ್ನು ದಾಟಿ ಇಟ್ ಈಸ್ ಎ ಲಾರ್ಜರ್ ದ್ಯಾನ್ ಜೀವ. ಇನ್ ದಟ್ ಬ್ರಹ್ಮ ಜೀವ ಇಸ್ ನಾಟ್ ಸಪರೇಟ್, ಜಗತ್ ಈಸ್ ನಾಟ್ ಸಪರೇಟ್. ಹಾಗೆ ಜೀವಾದನ್ಯತ್ವಂ ದೃಢಯತಿ, ಜೀವಸ್ಯತು ನ ಪರಮಾತ್ಮಾದನ್ಯತ್ವಂ ಪ್ರತಿಪಾದಯತಿ. ಇದು ಪಾಯಿಂಟ್. ಪರಮಾತ್ಮನನ್ನು ಜೀವನಿಗಿಂತ ಅತೀತ, ಇಸ್ ಸಮಥಿಂಗ್ ಮೋರ್ ದೆನ್ ಜೀವ. ಜೀವ ಮಾತ್ರ ಪರಮಾತ್ಮಗಿಂತ ಪಕ್ಕಕ್ಕಿಲ್ಲ, ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಇಟ್. ಜೀವನು ಪರಮಾತ್ಮನಲ್ಲೇ ಅಡಕವಾಗಿದ್ದಾನೆ, ಪರಮಾತ್ಮ ಮಾತ್ರ ಜೀವನಿಗಿಂತ ಹೆಚ್ಚಾಗಿರುತ್ತಾನೆ, ಜೀವನಿಗಿಂತ ಹೆಚ್ಚು ಪರಮಾತ್ಮ. ಆ ಪರಮಾತ್ಮ ದೃಷ್ಟಿಯಲ್ಲಿ ಇನ್ನು ಜೀವ ಬಿಡಿಯಾಗಿಲ್ಲ, ಅವನಲ್ಲೇ ಅಡಕವಾಗಿದ್ದಾನೆ. ಇದು 2 ಸೆಂಟೆನ್ಸ್ನಲ್ಲಿ ಭಾಷ್ಯಕಾರರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಜೀವಸ್ಯತು ನ ಪರಸ್ಮಾದನ್ಯತ್ವಂ ಪ್ರತಿಪಿಪಾದಯಿಷತಿ. ನಾವು ನೀನೇ ತತ್ವಮಸಿ ಅಂದರೆ ಜೀವನೇ ಬ್ರಹ್ಮ ಅಂದರೆ ಜೀವನನ್ನು ದಾಟಿರುವ ಬ್ರಹ್ಮ ಇಲ್ಲ ಎಂದು ಹೇಳುತ್ತಾ ಇದ್ದೇವೆ ಎಂದು ಅವರು ತಿಳ್ಕೊಂಡು ಆರೋಪಿಸಿ ನಮ್ಮನ್ನು ನಿಂದೆ ಮಾಡ್ತಾ ಇದ್ದಾರೆ. ಜೀವನಿಗಿಂತ ಹೆಚ್ಚಾಗಿ ಬ್ರಹ್ಮ ಅಂದ್ರೆ ಜೀವನಿಗಿಂತ ಹೆಚ್ಚಾಗಿರುವ ಸ್ವರೂಪ ಇದೆ, ಆ ಸ್ವರೂಪ ತಾನು, ಅದರಲ್ಲಿ ಈ ಜೀವಭಾವ ಬಿಡಿಯಾಗಿಲ್ಲ. ಹೇಗೆ? ಹಾವುಗಿಂತ ಹೆಚ್ಚು ಹಗ್ಗ, ಆ ಹಗ್ಗ ದೃಷ್ಟಿಗೆ ಹಾವೆಂಬುದು ಬಿಡಿಯಾಗಿಲ್ಲ, ಅದು ಅದರಲ್ಲೇ ಅಡಕವಾಗಿದೆ. ಏಕೆ? ನೀವು ಹಗ್ಗವನ್ನು ತಿಳ್ಕೊಂಡಾಗ ಹಾವನ್ನೆಲ್ಲಿ ಬಿಸಾಕ್ತಿರಿ? ಹಾವು ಎಲ್ಲಿಯೂ ಇಲ್ಲ ಅಂದ್ರೆ ಅರ್ಥವೇನು? ಹಗ್ಗದಲ್ಲೇ ಸೇರ್ಕೊಂಡು ಬಿಟ್ಟಿದೆ. ಹಾಗೆ ಹಗ್ಗ ಸೈಡ್ಗೆ ನೀವು ಹಗ್ಗಕ್ಕೆ ಹೋಗುವುದಕ್ಕೆ ಹಾವುಗಿಂತ ಹೆಚ್ಚು, ಹಾವನ್ನು ದಾಟಿ ಹೋಗು, ಹಾವನ್ನು ದಾಟಿ ಹೋಗು ಹೇಳ್ತದೆ. ಅಲ್ಲಿ ಹೋದರೆ ಹಾವು ಬಿಡಿಯಾಗಿಲ್ಲ, ಅದರಲ್ಲಿ ಅಡಕವಾಗಿದೆ, ಅದೇ ಬಿಡಿಯಾಗಿದೆ. ನೀವು ಕನಸಿನಿಂದ ಎಚ್ಚರಗೊಂಡರೆ ಕನಸನ್ನು ಬಿಟ್ಟು ಬಂದೆ ಅಂದ್ರೆ ಅರ್ಥವೇನು? ಬಿಟ್ಟು ಅಂದ್ರೆ ಈಗಲಲ್ಲೇ ಇದೆಯಾ? ಕನಸನ್ನು ಬಿಟ್ಟು ಬಂದೆ ಅಂದ್ರೆ ಈಗ ನಾನು ಎಚ್ಚರಗೊಂಡವನಿಗೆ ಕನಸು ಬಿಡಿಯಾಗಿಲ್ಲ, ನನ್ನಲ್ಲೇ ಸೇರ್ಕೊಂಡಿತು. ನಾನು ಕನಸ್ಸುಕ್ಕಿಂತ ಹೆಚ್ಚಾಗಿದ್ದೇನೆ, ಹೆಚ್ಚಾಗಿರುವ ನನ್ನಲ್ಲಿ ಕನಸೇ ಅಡಕವಾಗಿದೆ. ಈ ಅರ್ಥದಲ್ಲಿ ಜೀವ ಬ್ರಹ್ಮ ಐಕ್ಯ. ಐ ಥಿಂಕ್ ಎಷ್ಟು ಸ್ಪಷ್ಟವಾಗಿದೆ. ಐ ಡೋಂಟ್ ನೋ, ದೇ ಡೋಂಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಆರ್ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್, ಆರ್ ದೇ ವಾಂಟ್ ಟು ಬಿಲ್ಡ್ ಎ ವಾಲ್, ವಾಟ್ ಯು ಕಾಲ್ ಕಂಚುಕೋಟೆ. ಕಂಚುಕೋಟೆ ಅಂದ್ರೆ ಥಿಕ್ ಇತ್ತಾಳೆ ಕೋಟೆ, ಸೊ ದಟ್ ದೇ ಡೋಂಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ವಿಲ್ ಲೀವ್ ದೆಮ್. ಕಿಂತು ಅನುವದತ್ಯೇವ ಅವಿದ್ಯಾಕಲ್ಪಿತಂ ಲೋಕಪ್ರಸಿದ್ಧಂ ಜೀವಭೇದಂ. ಜೀವ ಎಂಬ ಅನಿಸಿಕೆಯನ್ನು ಆ ಉಪದೇಶಕ್ಕೋಸ್ಕರ ಇಟ್ಟುಕೊಂಡು ಹೇಳ್ತಾ ಇದೆ. ಇಟ್ಟುಕೊಂಡಂದ್ರೆ ಇದ್ದಂತೆ ನಿನಗನ್ಸುತ್ತಾ ಇದಲ್ಲ, ಆಯ್ತು ಹೇಳ್ತೀನಿ ನೋಡು, ಅದಲ್ಲ. ಅವರೇನು ಹೇಳ್ತಾರೆ? ನೀವು ಜೀವನಲ್ಲ ಜಗತ್ತಲ್ಲ ಹೇಳಿದ್ದೀರಲ್ಲ, ಅಲ್ಲ ಅಂದ್ರೆ ಇದೆ ಎಂದು ಒಪ್ಪಿಕೊಂಡಿದ್ದೀರಿ. ಈಗ ಮಾತಾಡ್ತಾರೆ. ಜೀವ ಜಗತ್ತನ್ನು ಒಪ್ಪುಕೊಂಡು ಅದಲ್ಲ ಎಂದು ಹೇಳುವುದಕ್ಕೆ ಒಪ್ಪಿಕೊಂಡಿದ್ದೇವೆ ನಾವು. ಅಲ್ಲ ಎಂಬುದು ಇದು ನೋಡಿ, ನಾವು ಸರ್ಕಾರ ಒಂದು ಸಲ ಯಾರಿಗೋ ನಿಮಗೆ ಏನದು ಏನೋ ಹೇಳ್ತಾರೆ ನೋಡಿ, ಪ್ರಮೋಷನ್ ಕೊಡ್ತೀವೋ ಏನೋ ಸಂಬಳ ಕೊಡ್ತೀವಿ ಎಂದು ಹೇಳುತ್ತದೆ, ಏನೋ ಎಕ್ಸ್ಟ್ರಾ ಸಂಬಳ ಕೊಟ್ಟರೆ. ಇವತ್ತು ನೋಡಿ ಮಾರ್ಚ್ ತಿಂಗಳಿದೆ, ಮೇ ತಿಂಗಳು. ಸಮ್ಟೈಮ್ಸ್ ಏನು ಹೇಳುತ್ತದಂದ್ರೆ ನಾವು ತಿಂಗಳಿಗೆ ಇಷ್ಟು ಹಣ ಹೆಚ್ಚು ನಿಮಗೆ ಕೊಡ್ತೀವಿ ಪ್ರಮೋಷನ್, ಆದರೆ ದಿಸ್ ಅಪ್ಲೈಸ್ ಫ್ರಮ್ ದ ಪ್ರೀವಿಯಸ್ ಫೆಬ್ರವರಿ ಮಂತ್, ಹಿಂದಿನ ಫೆಬ್ರವರಿದಿಂದ ನಿಮಗೆ ಅಪ್ಲೈ ಆಗುತ್ತದೆ. ಏನಪ್ಪಾ, ಕಾನೂನು ತಂದಿದ್ದೆ ಮೇ ತಿಂಗಳಲ್ಲಿ, ಫೆಬ್ರವರಿದಿಂದ ಹೇಗೆ ಅಂದರೆ ಹಿಂದಿನ ಕಾಲದು ಈಗನೇ ಎಕ್ಸ್ಟ್ರಾ ಕೊಟ್ಟು ಬಿಡ್ತೀವಿ ಹಣ ಎಂದರ್ಥ. ಹಾಗೆಯೇ ನಾವು ನಿಮಗೆ ಜೀವಭಾವ ಜಗತ್ ಅನಿಸುತ್ತಾ ಇದೆ, ಅನಿಸುತ್ತಿದ್ದನ್ನು ಟೆಂಟೇಟಿವ್ ಆಗಿ ಒಪ್ಪಿಕೊಂಡು
ಇದು ಇಲ್ಲ ಎಂದು ಹೇಳುವಾಗ ಅವರೇನು ಹೇಳ್ತಾರೆ, ನೀವು ಮೊದಲು ಒಪ್ಪಿಕೊಂಡು ನಂತರ ಇಲ್ಲ ಹೇಳಿದ್ದೀರಲ್ಲ, ಇಲ್ಲ ಹೇಳುವುದಕ್ಕೆ ನೀವು ಒಪ್ಪಿಕೊಂಡಿದ್ದ ಜೀವ ಇದ್ದೇ ಇದ್ದಾನಲ್ಲ, ಹಾಗೆ ಮಾತಾಡ್ತಾರೆ ಅವರು. ನಾವು ಹೇಳಿದ್ದೇನೆಂದ್ರೆ ಹಾಗಲ್ಲ, ಟೆಂಟೇಟಿವ್ ಒಪ್ಪಿಕೊಂಡಿದ್ದೇವೆ, ಟೆಂಟೇಟಿವ್ ಒಪ್ಪಿಕೊಂಡುವಾಗಲೇ ಇಲ್ಲ ಎಂದು ಮೊದಲೇ ಆಯಿತು. ತಾತ್ಕಾಲಿಕವಾಗಿ ಉಪದೇಶಕ್ಕೆ ಒಪ್ಪಿಕೊಂಡಿದ್ದೇವೆ, ನಂತರ ಹೇಳ್ತೀವಿ ಹಿಂದೆ ಒಪ್ಪಿಕೊಂಡಿದ್ದು ಸಮೇತ ನೆಗೆಟ್ ಮಾಡ್ತಾ ಇದ್ದೀವಿ. ನಾವು ನೆಗೆಟ್ ಮಾಡಿದ್ದು ಜೀವನನ್ನು ಜಗತ್ತನ್ನು ಒಪ್ಪಿಕೊಂಡು ನಿಷೇಧ ಮಾಡಿದ್ದರೆ, ನೀವು ನಿಷೇಧ ಮಾಡುವುದಕ್ಕೆ ಜಗತ್ತಿರಬೇಕೇ ಎಂದು ಅವರು ಹೇಳ್ತಾರೆ. ಆ ಜಗತ್ತು ಅಸ್ಸಂಶನೇ ತೆಗೆದು ಬಿಡ್ತಾ ಇದ್ದೀವಿ. ಮೊದಲು ಅಸ್ಯೂಮ್ ಮಾಡಿ ಇಲ್ಲ ಎಂದು ಹೇಳಿದಾಗ ಅಸ್ಸಂಶನ್ ಸಮೇತ ಇಲ್ಲ. ಹಿಂದಿನದು ವಿತ್ ಎ ಬ್ಯಾಕ್ ಎಫೆಕ್ಟ್, ವಿತ್ ಎನ್ ಎಫೆಕ್ಟ್ ಫ್ರಮ್ ಪ್ರೀವಿಯಸ್ಲಿ, ಅದಕ್ಕೆ ಏನು ಹೇಳ್ತಾರೋ ಬ್ಯಾಕ್ ಎಫೆಕ್ಟ್, ಹಿಂದಿನ ಎಫೆಕ್ಟ್ ನಿಂದ ನಿಷೇಧ ಮಾಡ್ತಾ ಇತ್ತು. ಅದರಿಂದ ದ್ವೈತವು ಎಲ್ಲಿ ಇಲ್ಲ ಎಂದಾಯಿತು. ಓಕೆ. ಇತಿ ತುಲ್ಯ ನ್ಯಾಯೇನ ಅತ್ರಾಪಿ ಅಂತಃಪ್ರಜ್ಞತ್ವಾದೀನಾಂ ಅಧ್ಯಾರೋಪಿತಾನಾಂ ಅನೂದ್ಯ ಅವಸ್ಥೆಗಳು ಇದ್ದಂತೆ ಒಪ್ಪಿ ಮತ್ತೆ ಬ್ರಹ್ಮದೃಷ್ಟಿಗೆ ಇಲ್ಲ ಅಂದ್ರೆ ಹಿಂದೆ ಒಪ್ಪಿದ್ದು ನಿಷೇಧವಾಗುತ್ತಾ ಇದೆ. ಅಂದ್ರೆ ಆವಾಗ ಒಪ್ಪಿದ್ದು ಇಲ್ಲ ಎಂದು ಈಗಲೂ ಈಗಲೇ ಗೊತ್ತಾಗಿ ಬಿಡುತ್ತದೆ. ಹಿಂದೆ ಒಪ್ಪಿದ್ದು ಟೆಂಟೇಟಿವ್ ಅಪ್ಪ, ಆವಾಗಲೇ ನಮಗೂ ಗೊತ್ತು, ನಿಮಗೋಸ್ಕರ ಒಪ್ಪಿಕೊಂಡೆ, ಈಗ ಹೇಳ್ತಾ ಇದ್ದೀವಿ ಆವಾಗ ಒಪ್ಪಿದ್ದು ಇಲ್ಲ. ಆದ್ದರಿಂದ ದ್ವೈತವು ಎಂದಿಗೂ ಇಲ್ಲ ಎಂದಾಯಿತು. ಅನೂದ್ಯ ಪ್ರತಿಷೇಧ ಚತುರ್ಥಸ್ಯತು ಪರಮಾರ್ಥಾತ್ಮನಸ್ತದನ್ಯತ್ವ ಪ್ರತಿಪಾದನಂತೆ ಇತ್ಯನವದ್ಯಂ ಆಯಿತು. ಓಕೆ, ಈ ಪ್ರಶ್ನೆಗೆ ಉತ್ತರವಾಯಿತು. ಐ ಥಿಂಕ್ ಟೈಮ್ ಆಯಿತು. ವಿ ವಿಲ್ ಸಿ ಟುಮಾರೋ. ಓಕೆ, ಇನ್ನೊಂದು ಅದೇ 2-3 ಪ್ರಶ್ನೆಗಳಿವೆ ಈ ಅನುಭವ ದೃಷ್ಟಿ ಮುಗಿಯುವುದಕ್ಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.